ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚೆಗೆ ಪ್ರಮುಖವಾಗಿ ಉತ್ತರ ಕರ್ನಾಟಕ ಅಂತ ಬಂದಾಗ ಅಲ್ಲಿ ಬಳ್ಳಾರಿಯಲ್ಲಿ ಸರಣಿ ಸಾವಾಗ್ತಾ ಇದೆ. ಬಾಣಂತಿಯರ ಸರಣಿ ಸಾವಾಗ್ತಿದೆ. ಸರಣಿ ಸಾವು ಆಗ್ತಿದ್ರೂ ಕೂಡ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ ಅಂತೇಳಿ ಇದನ್ನ ಮೊನ್ನೆ ಅಂದರೆ ಒಂದು ವಾರದ ಹಿಂದೆಯೂ ಕೂಡ ನಾವು ಡಿಬೇಟನ್ನು ಕೂಡ ಮಾಡಿದ್ವಿ. ಇದಾದ ನಂತರ ಸರ್ಕಾರ ಎಚ್ಚೆತ್ಕೊಂಡು ಏನು ಸಭೆಯನ್ನು ಕೂಡ ಮಾಡಿದರು. ಸಭೆ ಆದ ನಂತರ ಏನಾಯಿತು ಅಲ್ಲಿ ಈಗ ಮತ್ತೆ ಅಲ್ಲಿ ಸಾವಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ರೀತಿಯಾಗಿ ಸರಣಿ ಸಾವಾಗ್ತಾ ಇದ್ರು ಕೂಡ ಸರ್ಕಾರ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ? ಪ್ರಮುಖವಾಗಿ ಈ ಬಾಣಂತಿಯರ ಸಾವು ಆಗ್ತಾ ಇರೋದಕ್ಕೆ ಪ್ರಮುಖ ಕಾರಣಗಳು ಏನು ಅಂತೇಳಿ ಇಂತಹ ಪ್ರಕರಣದಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯತೆ ಇದೆಯಾ ಇಲ್ಲ, ಜೊತೆಗೆ ಪ್ರಮುಖವಾಗಿ ಆಹಾರ ಕ್ರಮಗಳು ಏನಿರಬೇಕು, ಮುಂಜಾಗ್ರತಾ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಪ್ರಮುಖವಾಗಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಬಾಣಂತಿಯರ ಸಾವು, ಬೀಮ್ಸ್ನಲ್ಲಿ ಮರಣ ಮೃದಂಗ. ಬಳ್ಳಾರಿಯಲ್ಲಿ ಸರಣಿ ಸಾವು ಮುಂದುವರಿತಾ ಇದೆ. ಸರಣಿ ಸಾವು ಆದ ನಂತರ ಸರ್ಕಾರ ಕೂಡ ಒಂದು ಸಭೆಯನ್ನು ಮಾಡುತ್ತೆ. ಸಭೆ ಆದ ನಂತರ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಆಯಿತು. ಆದರೆ ಯಾರಿಗೆ ಶಿಕ್ಷೆ ಆಗಿದೆ, ಯಾರಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಂತೇಳಿ ಈ ರೀತಿಯಾಗಿ ಸಾವು ಆಗ್ತಾ ಇದ್ರು ಕೂಡ ಅಲ್ಲಿರುವಂಥ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಾವು ಆಗ್ತಿದೆ ಅಂತೇಳಿ. ಆದರೂ ಕೂಡ ಅವರ ಮೇಲೆ ಏನು ಕ್ರಮ ಅಂತೇಳಿ ಬಳ್ಳಾರಿಯ ಬೀಮ್ಸ್ನಲ್ಲಿ ಬಾಣಂತಿಯರ ಮರಣ ಮೃದಂಗ ಮುಂದುವರಿತಾ ಇದೆ. ಬೀಮ್ಸ್ನಲ್ಲಿ ಮತ್ತೊಬ್ಬ ಬಾಣಂತಿ ಸುಮಯ ಅಂಥೇಳಿ 25 ವರ್ಷ ಪಾಪ ಇವರಿಗೆ ಸಾವಾಗಿದೆ. ಈಗ ಇದುವರೆಗೂ ಮೃತಪಟ್ಟಿರುವಂಥ ಸಂಖ್ಯೆ 5ಕ್ಕೆ ಏರಿದೆ. ಒಟ್ಟು 9 ಜನ ಅಡ್ಮಿಟ್ ಆಗ್ತಾರೆ, ಅದರಲ್ಲಿ 5 ಜನ. ಬಾಣಂತಿಯರ ಸಾವಿನ ಕೇಸ್ ತನಿಖೆಗೆ ಈಗ ಸರ್ಕಾರ ಕೂಡ ಮುಂದಾಗಿದೆ. ಆದರೆ ಅದನ್ನು ಸಭೆ ಮಾಡಿ ತನಿಖೆ ಮಾಡಿ ಆದಷ್ಟು ಬೇಗ ಅದನ್ನು ವರದಿಯನ್ನು ಕೊಡಬೇಕಾಗತ್ತೆ. ಹತ್ತತ್ರ ಒಂದು 12-15 ದಿನ ಆಗಕ್ಕೆ ಬಂತು. ಆದರೂ ಕೂಡ ಅದರ ವರದಿ ಏನು, ಯಾಕೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಮೇಲ್ನೋಟಕ್ಕೆ ಮೊನ್ನೆ ಸಭೆ ಆದಾಗ ಹೇಳಿದ್ರು IV ಪ್ರಾಬ್ಲಮ್ ಇರೋದ್ರಿಂದಾಗಿ ಆ ರೀತಿಯ ಸಮಸ್ಯೆ ಆಗ್ತಾ ಇದೆ ಅಂತೇಳಿ, ಜೊತೆಗೆ ಈ ಎಕ್ಸ್ಪೈರ್ ಆಗಿರುವಂಥ ಮೆಡಿಸಿನ್ ಕೊಡ್ತಾ ಇರೋದ್ರಿಂದ ಹಿಂಗಾಗ್ತಿದೆ ಅಂತೇಳಿ ಗೊತ್ತಿದ್ರು ಕೂಡ ಯಾಕೆ ನೀವು ಕೊಡ್ತಾ ಇದ್ದೀರಿ, ಯಾಕೆ ಇದೆಲ್ಲ ಅಂತ. ಬಾಣಂತಿಯರ ಸಾವಿನ ಕೇಸ್ಗೆ ಈಗಾಗಲೇ ಸರ್ಕಾರ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಬಟ್ ತನಿಖೆ ಮಾಡ್ತಾನೆ ಇದೆ, ಬಟ್ ಏನು ಅಂತಲೇ ಗೊತ್ತಿಲ್ಲ. ಪ್ರಮುಖವಾಗಿ ಬಳ್ಳಾರಿಯಲ್ಲಿ ಸಾವಾದ ನಂತರ ಒಂದು ಸರ್ಕಾರ ಸಭೆಯನ್ನು ಮಾಡುತ್ತೆ. ಆ ಸಭೆ ಆದ ನಂತರ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ಅಶೋಕ್ ಆ್ಯಂಡ್ CM ಅವರು ಕೂಡ ಮಾತನಾಡಿದ್ದಾರೆ. ಈ ಪ್ರಕರಣದ ವಿಚಾರವಾಗಿ ಏನು ಹೇಳಿದ್ದಾರೆ ಮೊದಲು ಕೇಳ್ಕೊಂಡು ಬರೋಣ ಬನ್ನಿ. ಮೀಟಿಂಗ್ ಮಾಡಿದ್ದೀನಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದ್ದೀವಿ, ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರ ಅಂತ ನೋಡ್ತೀನಿ. ನಾನು ಇನ್ನೂ ನೋಡಿಲ್ಲ. ಯಾವ ಒಂದು ಮೊನ್ನೆ ಬಳ್ಳಾರಿಯಲ್ಲಿ 9 ಜನರಿಗೆ ಏನು ಅವ್ರಿಗೆ ಸಮಸ್ಯೆ ಆಗಿತ್ತು, ಅದರಲ್ಲಿ 4 ಜನ ತೀರೋಗಿದ್ದರು. ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ದರು. ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನೂ ತೊಗೊಳ್ತಾಯಿದ್ರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನೆನ್ನೆ ಘಟನೆ ಆಗಿರುವಂಥದ್ದು ಅದು. ಅಂದರೆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದಾರೆ ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ಈಗ ಭಾಳ ಮುಂದುವರಿಸಿದ್ದೇವೆ. ಆ ಕಂಪ್ನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದ್ರದ್ದು ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ. ಅವ್ರ ಬ್ಯಾಚಸನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಈ ಏನು IV ಫ್ಲೂಯಿಡ್ ಬಿಟ್ಟು ಬೇರೆದು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿಥೋಲ್ಡ್ ಮಾಡಿದ್ದೀವಿ. ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ. ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನೆನ್ನೆ ಬಂದಿರಬೇಕು ವಾಪಸ್ಸು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ. ಮತ್ತು ಬೇರೆ ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಇದು ಏಕೆಂದರೆ ನಾವು ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು, ಆಮೇಲೆ ಅವರ ಒಂದು ಡ್ರಗ್ಸು ಸರಿ ಇಲ್ಲ ಅಂತ ಹೇಳಿದ ಮೇಲೆ ಅವ್ರ ಅಪೀಲ್ ಹೋಗಿ ಸೆಂಟ್ರಲ್ ಡ್ರಗ್ ಲ್ಯಾಬಿಂದ ಸರಿ ಇದೆ ಅಂತ ಹೇಳಿದ್ರು. ಅದೆಲ್ಲ ಗೊತ್ತಿದೆ. ಅದರಿಂದ ಈ ವಿಚಾರವಾಗಿ ನಾನು ರಾಜ್ಯದ ಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ, ಒಂದು ದಿನ ಆದರೂ ಒಬ್ಬರಾದರೂ ಜಿಲ್ಲಾ ಮಂತ್ರಿ ಹೋಗೇ ಇಲ್ಲ.
ಮೆಡಿಕಲ್ ಎಜುಕೇಷನ್ ಹೋಗೇ ಇಲ್ಲ, ಪರ್ಚೇಸ್ ಮಾಡಿದವರು ಅವರೇ ಮೆಡಿಕಲ್ ಎಜುಕೇಷನ್. ಆರೋಗ್ಯ ಇಲಾಖೆ ಮಂತ್ರಿಗಳು ಹೋಗೇ ಇಲ್ಲ. ಸ್ವತಃ ಮುಖ್ಯಮಂತ್ರಿ ಒಂದು ಕಾಟಾಚಾರದ ಮೀಟಿಂಗು, ವಿಧಾನಸೌಧದಲ್ಲಿ ಕಾಟಾಚಾರದ ಮೀಟಿಂಗ್ ಮಾಡಿ ಅದನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಹೊರತು ಪ್ರಗತಿ ಏನಾಗಿದೆ? ಒಬ್ಬ ಮುಖ್ಯಮಂತ್ರಿಗೆ ಆಸ್ಪತ್ರೆಗಳ ಮೇಲೇ ಹಿಡಿತಾ ಇಲ್ಲ ಅಂದರೆ ಈ ಸರ್ಕಾರ ಇದ್ದರೆ ಏನು ಸತ್ತರೆ ಏನು? ಇದು ಸರ್ಕಾರ ಮುಖ್ಯಮಂತ್ರಿ ಸಭೆ ಮಾಡಿ 4 ದಿನ ಆಗಿದೆ, ಮತ್ತೆ ಸಾಯ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿಗೆ ಕವಡೆ ಕಿಮ್ಮತ್ತೂ ಇಲ್ಲ, ಕಿಮ್ಮತ್ತೂ ಇಲ್ಲ ಅದಕ್ಕೆ. ಇಷ್ಟೆಲ್ಲ ಆದಮೇಲೆ ಸರಿ ಹೋಗ್ಬೇಕಾಯ್ತಲ್ಲ, ಯಾಕೆ ಸರಿ ಹೋಗ್ತಾ ಇಲ್ಲ? ಸಾವಿನ ಮೇಲೆ ಸಾವು, ಸಾವಿನ ಮೇಲೆ ಸಾವು. ಸಿದ್ದರಾಮಯ್ಯನವ್ರಿಗೆ ನನಗನ್ಸ್ತೈತೆ ರಾಜ್ಯದ ಜನಗಳ ಹಿತಕ್ಕಿಂತ ಇವರ ಉಳಿವು ಮೂಡಾ ಕೇಸಲ್ಲಿ ಏನು ಸಿಕ್ಕಾಕ್ಕೊಂಡು ಅದರಿಂದ ಹೊರಬಡಕ್ಕೆ ಮಿಲ ಅಂತ ಒದ್ದಾಡ್ತಾ ಇದ್ದಾರೋ ಆ ಸಮಾವೇಶಗಳು ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟ್ ಆಗಿದೆ. ರಾಜ್ಯದ ಜನರನ್ನು ಕಡೆಗಣಿಸ್ತಾ ಇರೋಂಥ ಈ ವಿಚಾರವಾಗಿ ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಡಾಕ್ಟರ್ ಸಂಧ್ಯಾ, ಪ್ರಸೂತಿ ತಜ್ಞೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೆಯೇ ಹೋರಾಟಗಾರ್ತಿಯಾಗಿರುವಂಥ ಬೃಂದ ಅಡಿಗ ಅವರು. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ಸ್ತ್ರೀರೋಗ ತಜ್ಞರಾಗಿರುವಂಥ ಡಾಕ್ಟರ್ ವಿದ್ಯಾ ಭಟ್. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ನಾನು ನೇರವಾಗಿ ಈಗ ಬೃಂದ ಅಡಿಗೆಯವ್ರ ಹತ್ರ ಬರ್ತೀನಿ. ಮೇಡಮ್ ಅವರೀಗ ಪದೇ ಪದೇ ಈ ರೀತಿಯಾಗಿ ಉತ್ತರ ಕರ್ನಾಟಕ ಭಾಗ, ಅದರಲ್ಲಿ ಬಳ್ಳಾರಿ ಅಂತ ಬಂದಾಗ ಸರಣಿ ಸಾವು ಆಗ್ತಾ ಇದ್ರು ಕೂಡ ಸಭೆಯಾದ ಮೇಲೂ ಕೂಡ ಅಲ್ಲಿ ಸಾವು ನಿಲ್ತಾ ಇಲ್ಲ, ಯಾಕೆ? ಸಾವು ನಿಲ್ತಾ ಇಲ್ಲ ಯಾಕಂದ್ರೆ ನಾವು ಯಾರು ಜವಾಬ್ದಾರಿಯಾಗಿ ಇಟ್ಕೊಂಡಿಲ್ಲ, ಯಾರ ಮೇಲೇನು ಕೇಸ್ ಹಾಕಿಲ್ಲ, ಯಾರ ಹತ್ರನು ನಾವು ರಿಪೋರ್ಟ್ ಕೇಳಿಲ್ಲ. ಸರ್ಕಾರ ಏನ್ ಮಾಡಿದ್ದಾರೆ? ಅವರು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಹೇಳ್ತಾರೆ. ಆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಆ ಜನ ಯಾರು ಎನ್ಕ್ವೈರಿ ಮಾಡ್ತಾರೆ ಅವ್ರನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ಅವ್ರಿಗೆ 5 ದಿನ ಬೇಕು. ಅದಾದ್ಮೇಲೆ ಅವರು ಇದನ್ನ ಎನ್ಕ್ವೈರಿ ಮಾಡ್ತಾರೆ. ಅದೆಲ್ಲ ಬಿಡಿ, ಮಾಡ್ಬಹುದು 2 ದಿನ 4 ದಿನ ಒಳಗಡೆ ಮಾಡ್ತಾರೆ. ಎನ್ಕ್ವೈರಿಯಿಂದ ಏನ್ ರಿಪೋರ್ಟ್ ಬರುತ್ತೆ? ಯಾಕಂದ್ರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಫಾರ್ಮಸ್ಯೂಟಿಕಲ್ ಕಂಪನೀಸ್ ಮತ್ತೆ ಆ ಕಂಪನೀಸ್ ಈ ಒಂದು ಬ್ರ್ಯಾಂಡ್ದು ಇಂಜೆಕ್ಷನ್ಸ್ ಇರ್ಲಿ, ಟ್ಯಾಬ್ಲೆಟ್ಸ್ ಇರ್ಲಿ, ಅದನ್ನ ಪ್ರಮೋಟ್ ಮಾಡೋದ್ರಲ್ಲಿ ಒಂದು ಕಮಿಟಿ ಫೇರ್ ಇದೆಯಾ, ಇಂಪಾರ್ಷಲ್ ಇದೆಯಾ, ಅವ್ರ ಮೇಲೆ ಯಾವ ತರ ಒತ್ತಡನೆ ಇಲ್ವಾ? ಇದೆಲ್ಲ ಪ್ರಶ್ನೆ ನಾವು ಕೇಳ್ಬೇಕಾಗಿರುತ್ತೆ. ಯಾಕಂದ್ರೆ ಎನ್ಕ್ವೈರಿ ಮಾಡ್ತಾರೆ, ಆದ್ರೆ ರಿಪೋರ್ಟ್ ಏನು ಬರಲ್ಲ. ಅಕಸ್ಮಾತ್ ರಿಪೋರ್ಟ್ ಬಂದ್ರೇನು ಕೂಡ ಯಾರ ಮೇಲೆ ಕ್ರಮ ಇಲ್ಲ. ಇವಾಗ ತನಕ ನಾವು ನೋಡಿಲ್ಲ ಯಾರ ಮೇಲೆ ಕ್ರಮ ಆಗಿರೋದು, ಇನ್ನು ಮುಂದೆ ನೋಡ್ಬೇಕು. ಎಸ್, ವಿದ್ಯಾ ಭಟ್ ಅವರು, ಈಗ ಯಾಕೆ ಈ ಬಾಣಂತಿಯರ ಸರಣಿ ಸಾವು ಆಗ್ತಾ ಇರೋದು ಯಾಕೆ? ಎಕ್ಸಾಕ್ಟ್ ರಿಪೋರ್ಟ್ ಇನ್ನೂ ಬಂದಿಲ್ಲ, ಬಟ್ ಏನು ಒಂದು ಪ್ರಾಬ್ಲಮ್ ಆಗಿದೆ ಅಂತ ಒಂದ್ ಸುದ್ದಿ ಬರ್ತಾ ಇರೋದೇನು ಅಂದ್ರೆ IV ಫ್ಲೂಯಿಡ್ಸ್ ಇಂದ ಆಗ್ತಾ ಇದೆ. ಔಟ್ಡೇಟೆಡ್ IV ಫ್ಲೂಯಿಡ್ಸ್, ಅದರಲ್ಲಿ ಕೆಲವು ಪಾರ್ಟಿಕಲ್ಸ್ ಇರ್ಬೋದು. ಆ ಪಾರ್ಟಿಕಲ್ಸ್ ಅಲ್ಲಿ ಫಂಗಸ್ ಬೆಳೆದಿರ್ಬೋದು. ಸೊ ಆ ಫಂಗಸ್ IV ಲೈನ್ ಅಲ್ಲಿ ಕೊಟ್ಟಾಗ ಅದು ಸೆಪ್ಸಿಸ್ಗೆ, ಅಂದ್ರೆ ಈ ಫಂಗಲ್ ಸೆಪ್ಸಿಸ್ ಅಂತ ಆಗುತ್ತೆ. ಆ ತರ ಸೆಪ್ಸಿಸ್ ಆಗಿ ಬಾಣಂತಿರ್ ಹೋಗಿರ್ಬೋದು ಅಂತ. ಬಟ್ ಏನಾಗುತ್ತೆ, ಒಂದು ಪ್ರೆಗ್ನೆನ್ಸಿನೇ ಸೂಕ್ಷ್ಮ, ಡೆಲಿವರಿ ಆದ್ಮೇಲೆ ಅವರ ಒಂದು ಆರೋಗ್ಯ ತುಂಬಾ ಸೂಕ್ಷ್ಮ ಇರುತ್ತೆ. ಆಮೇಲೆ ಮೋಸ್ಟ್ ಆಫ್ ದ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಎನಿಮಿಕ್ ಇರ್ತಾರೆ ನಮ್ ಪೇಷಂಟ್ಸ್. ಎನಿಮಿಯಾ ಇದ್ದಾಗ ಅದಕ್ಕೆ ಇನ್ನೂ ಒಂದಿಷ್ಟು ಇನ್ಫೆಕ್ಷನ್ಗೆ ವಲ್ನರಬಲ್ ಇರ್ತಾರೆ. ಅಂದ್ರೆ ಒಂದ್ ಸ್ವಲ್ಪ ಏನಾರು ಆದ್ರೂ ಬೇಗ ಇನ್ಫೆಕ್ಷನ್ ಆಗುತ್ತೆ. ನಾವ್ ಇದಕ್ಕೆ ಪ್ಯೂರ್ಪೇರಲ್ ಸೆಪ್ಸಿಸ್ ಅಂತ ಹೇಳ್ತೀವಿ. ಸೊ ಈ ಪ್ಯೂರ್ಪೇರಲ್ ಸೆಪ್ಸಿಸ್ ಆದ ತಕ್ಷಣ ಒಂದು ಹಿಮೋಗ್ಲೋಬಿನ್ ಡ್ರಾಪ್ ಆಗುತ್ತೆ, ಇನ್ನು ತಾಯಿಗೆ ಫೀವರು, ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗೋದು, ದೆನ್ ಪೆರಿಫರಲ್ ವೀನಸ್ ಅಂದ್ರೆ ಈ ವೇನ್ಗಳೆಲ್ಲ ಥ್ರಾಂಬಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ನಾರ್ಮಲ್ ಒಂದು ಇನ್ಫೆಕ್ಷನ್ ಆದ್ರೆ ನೋಡ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಒಂದು ಇನ್ಫೆಕ್ಷನ್ ಆದ್ರೆ ನಾವು ತಾಯಿಗೆ ನೋಡೋ ಪ್ರಾಬ್ಲಮ್ಸ್ ಇದು. ಸೊ ಅದಕ್ಕೆ ನಾವು ವಿಜಿಲೆಂಟ್ ಆಗಿ ಆಂಟಿಬಯೋಟಿಕ್ಸ್ ಹಾಕ್ತಿವಿ, ಆಮೇಲೆ ಅವ್ರಿಗೆ ಮಾನಿಟರ್ ಮಾಡ್ತೀವಿ. ಸೊ ಈಗ ಇವ್ರು ಕೊಟ್ಟಿರೋ ಆಂಟಿಬಯೋಟಿಕ್ಸ್ ಎಫೆಕ್ಟಿವ್ ಇಲ್ದೆ ಈ ತರ ಒಂದು ಪ್ರಾಬ್ಲಮ್ ಆಗಿ
ಅದು ಎಕ್ಸಾಕ್ಟ್ಲಿ ಏನು ರಿಪೋರ್ಟ್ ಬಂದಿಲ್ಲ, ಇನ್ನೂ ಏನು ನೋಡಿಲ್ಲ, ಇನ್ನೂ ತನಿಖೆ ಸ್ಟೇಜ್ ಅಲ್ಲೇ ಇದ್ರೆ ಆಬ್ವಿಯಸ್ಲಿ ಈ ಒಂದು IV ಫ್ಲೂಯಿಡ್ಸ್ ತಗೊಂಡವರು ಅಥವಾ ಮೆಡಿಕೇಶನ್ಸ್ ತಗೊಂಡವ್ರ ತಾಯಿಗಳಿಗೆ ಪ್ರಾಬ್ಲಮ್ ಆಗೇ ಆಗತ್ತಲ್ವಾ. ಅದ್ರಿಂದ ಇವರು ಫಸ್ಟ್ ಡೆತ್ ಆದಾಗೆ ಎಚ್ಚೆತ್ಕೊಂಡು ಯಾವ ತಾಯಿಗೆ ಇದು ಹೋಗಿದೆ ಆ ಲಿಸ್ಟ್ಗಳು ನೋಡಿ ಅವರನ್ನ ಐಸೋಲೇಟ್ ಮಾಡಿ ಅವ್ರಿಗೆ ಕ್ಲೋಸ್ ಮಾನಿಟರಿಂಗ್ ಮಾಡಿ, ಇಲ್ಲ ಬೇರೆ ಕಡೆ ಹೈಯರ್ ಸೆಂಟರ್ಸ್ಗೆ ಶಿಫ್ಟ್ ಮಾಡಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನೋಡ್ಬೇಕೆ ಹೊರತು ಇವ್ರ ಎನ್ಕ್ವೈರಿ ಟೀಮ್ ಇನ್ನು ಎನ್ಕ್ವೈರಿ ಮಾಡ್ತಾನೆ ಇದ್ರೆ ಆಕ್ಚುಲಿ ಪ್ರಾಬ್ಲಮ್ಸ್ ಆಗಿರೋ ತಾಯಂದ್ರನ್ನ ನಾವು ನೋಡ್ಕೊಳ್ದೆ ಇದ್ರೆ ಇನ್ನೂ ನಾವು ಈ ತರ ಮಿಸ್ಹ್ಯಾಪ್ಸ್ ನೋಡ್ತೀವಿ. ಸೊ ಫಸ್ಟ್ ಇನ್ನು ಮುಂದೆ ಹಿಂಗ ಆಗದಿದ್ದಂಗೆ ಅಂತ ಒಂದು ಎಚ್ಚರಿಕೆ ಕ್ರಮ ತಗೋಬೇಕಾಗತ್ತೆ. ಯಾವ್ಯಾವ ಯಾರ್ಯಾರಿಗೆ ಕೊಟ್ಟಾಗಿದೆ, ಅವ್ರಿಗೆ ಕೊಟ್ಟಿರೋ ಆಂಟಿಬಯೋಟಿಕ್ಸ್ ಏನು, ಆ ಆಂಟಿಬಯೋಟಿಕ್ಸ್ ಇಂದ ಈ ಪ್ರಾಬ್ಲಮ್ ಆಗಿದ್ರೆ ಇಮಿಡಿಯೇಟ್ ಅದನ್ನೆಲ್ಲ ತೆಗೆದು ಅವ್ರಿಗೆ ಬೇರೆ ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡಿ ಅಂಡ್ ದೆನ್ ಅವ್ರನ್ನ ಐಸೋಲೇಟ್ ಮಾಡಿ, ಇನ್ ಕೇಸ್ ಅವ್ರಿಗೆ ಇಂಟೆನ್ಸಿವ್ ಕೇರ್ ಬೇಕಾಗತ್ತೆ ಅಂದ್ರೆ ಹೈಯರ್ ಸೆಂಟರ್ಗೆ ಇಂಟೆನ್ಸಿವ್ ಯೂನಿಟ್ಗೆ ಎಲ್ಲಿ ವೆಂಟಿಲೇಟರ್ಸ್ ಇದೆ, ಎಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇದೆ ಅಲ್ಲಿಗೆ ಶಿಫ್ಟ್ ಮಾಡಿ ಅವ್ರನ್ನ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಓಕೆ ಎಸ್ ಸಂಧ್ಯಾ ಅವರೇ, ಈಗ ಸಹಜವಾಗಿ ನೀವು ಆಯುರ್ವೇದಿ ತಜ್ಞರಾಗಿರೋದ್ರಿಂದಾಗಿ ಅಂದರೆ ಚಿಕಿತ್ಸೆಯ ಆರೈಕೆ ಹೇಗಿರುತ್ತೆ ಅಂದರೆ ಆರಂಭದಲ್ಲಿ? ನಮ್ಮಲ್ಲಿ ಈಗ ಆಯುರ್ವೇದದಲ್ಲಿ ಪರಿಚರ್ಯ ಅಂತ ಹೇಳ್ತೀವಿ ನಾವು ಯಾವುದಕ್ಕೂ, ಅಂದರೆ ಚೆನ್ನಾಗಿರಬೇಕು ಯಾವಾಗಲೂ. ಯಾವತ್ತೂ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ. ಅದೇ ಆಯುರ್ವೇದದ್ದು ಮೂಲ ಉದ್ದೇಶ. ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು. ಅದೇ ಥರ ಈಗ ಬಾಣಂತಿ ಅಂದರೆ ನಮ್ಮಲ್ಲಿ ಏನಂದರೆ ಗರ್ಭಿಣಿ ಪರಿಚರ್ಯ ಅಂತಾರೆ. ನಮ್ಮದು ಬಾಣಂತಿಗಿಂತ ಮೊದಲು ಗರ್ಭಿಣಿ ಆಗಿರ್ತಾಳೆ, ಅವಾಗಿಂದನೇ ಅವರಿಗೆ ಕೇರ್ ಕೊಡಬೇಕಾಗತ್ತೆ, ಸೂಕ್ಷ್ಮವಾಗಿರುತ್ತೆ ಮೇಡಮ್ ಹೇಳಿದಾಗೆ. ಸೊ ಆಗ ಎನಿಮಿಯಾ ನಮ್ಮಲ್ಲಿ ತುಂಬ ಕಾಮನ್. ಈಗ ನೀವು ರೂರಲ್ ಪ್ಲೇಸಲ್ಲೆಲ್ಲ ಎನಿಮಿಕ್ ಇರ್ತಾರೆ, ಅವ್ರು ಏನು ಮಾಡ್ತಾರೆ, ಬಾಣಂತಿ ಮೇಡಮ್ ಹೇಳಿದಾಗೆ ಬೇಗ ಕಾಯಿಲೆಗೆ ತುತ್ತಾಗ್ತಾರೆ. ಅವರಲ್ಲಿ ಚಿಕಿತ್ಸೆ ಕೊಟ್ಟರು ಅವರು ಫಲಕಾರಿ ಆಗೋದಿಲ್ಲ. ಅದರಿಂದ ತಿಂಗಳು ಪರಿಚರ್ಯ ಅಥವಾ ಚೆಕಪ್ಪು ಅಥವಾ ಸಪ್ಲಿಮೆಂಟ್ಸು ಅವೆಲ್ಲ ಚೆನ್ನಾಗಿ ಕೊಡಬೇಕು ಗರ್ಭಿಣಿಯರಲ್ಲಿ. ಆಮೇಲೆ ಸುಲಭ ಹೆರಿಗೆ ಆಗಬೇಕೀಗ ಪ್ರಸವ ಅಂದರೆ ಅದು ನಾರ್ಮಲ್ ಫಿನಾಮಿನಾ. ಈಗೆಲ್ಲ ಸಿಸೇರಿಯನ್ ಜಾಸ್ತಿ ಆಗುತ್ತೆ, ಅದು ಬೇರೆ ವಿಷಯ. ಆದರೆ ನಾರ್ಮಲ್ ಆಗಿ ಆಗುವಂತಾಗಿ ನಾವು ನೋಡ್ಕೋಬೇಕು. ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ 8ನೇ ತಿಂಗಳು 9ನೇ ತಿಂಗಳಲ್ಲಿ ಕೆಲವು ಕ್ರಮಗಳು ಹೇಳಿದ್ದಾರೆ. ಅದನ್ನು ಮಾಡೋದ್ರಿಂದ ಸುಖವಾಗಿ ಡೆಲಿವರಿ ಆಗುತ್ತೆ. ಅಂದರೆ ವಿದೌಟ್ ಕಾಂಪ್ಲಿಕೇಶನ್ ಅಂತ ನಾವು ಹೇಳ್ತೀವಿ. ಯಾವಾಗಲೂ ಅದು ಮುಖ್ಯ, ಕಾಂಪ್ಲಿಕೇಶನ್ ಇಲ್ಲದೆ ಹೆರಿಗೆ ಆಗಬೇಕು. ಆವಾಗ ಅವರು ಚೆನ್ನಾಗಿರ್ತಾರೆ, ಮಗು ಚೆನ್ನಾಗಿರುತ್ತೆ. ನಮ್ಮಲ್ಲಿ ಈ ಗರ್ಭಿಣಿ ಪರಿಚರ್ಯ ಹೇಳಿದ್ದು ಏನಕ್ಕೆ ಅಂದರೆ ಒಂದು ಉತ್ತಮವಾದ ಮಗುವನ್ನು ನಾವು ಸಮಾಜಕ್ಕೆ ಕೊಡಬೇಕು, ಆರೋಗ್ಯವಾಗಿರಬೇಕು, ಶ್ರೇಯಸಿ ಪ್ರಜಾ ಅಂತೀವಿ. ಆಮೇಲೆ ಮದರು ಚೆನ್ನಾಗಿರಬೇಕು, ಮದರು ಚೆನ್ನಾಗಿದ್ರೇ ಮಗು ಚೆನ್ನಾಗಿರುತ್ತೆ. ಸೊ ಹೆರಿಗೆನೂ ಚೆನ್ನಾಗಾಗಬೇಕು. ಆ ಹೆರಿಗೆ ಟೈಮಲ್ಲಿ ಇರುವಂತಹ ಕೆಲವು ಕೇರು ಅದು ತುಂಬ ಮುಖ್ಯ ಆಗುತ್ತೆ. ಆಮೇಲೆ ಈ ಬಾಣಂತಿಯರಲ್ಲಿ ಬಂದಿರುವ ಏನೇ ತೊಂದರೆ ಇರ್ಬೋದು, ಅದು ಹೆರಿಗೆ ಸಮಯದಲ್ಲಿ ಆಗಿರೋ ತೊಂದರೆನೂ ಆಗಿರ್ಬೋದು. ಅದರಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಹೆರಿಗೆ ಆಗುವಂಥ ಒಂದು ಲೇಡಿಯನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು. ಆಮೇಲೆ ಹೆರಿಗೆ ಆದಮೇಲೆ ಇದ್ದು ನಮಗೆ ಸೂತಿಕ ಅಂತೀವಿ. ನಮ್ಮ ಆಯುರ್ವೇದದಲ್ಲಿ ಸೂತಿಕ ಅಂತೀವಿ. ಅಂದರೆ ಪ್ರಸೂತ ಅಂದರೆ ಅವಳು ಜನನ ಕೊಟ್ಟಿರ್ತಾಳೆ, ಅವಳನ್ನು ಸೂತಿಕ ಅಂದರೆ ಎಷ್ಟು ಸಮಯ ಅಂದರೆ ಹೆರಿಗೆ ಆದಾಗಿಂದ, ಅಂದರೆ ಈ ಪ್ಲಾಸೆಂಟಾ ಡೆಲಿವರಿ ಅಂತೀವಿ, ಅಲ್ಲಿಗೆ ಹೆರಿಗೆ ಮುಗಿಯಿತು. ಹೆರಿಗೆ ಆದಾಗಿಂದ 1.5 ತಿಂಗಳು, ಈ 1.5 ತಿಂಗಳಿನ ಪೀರಿಯಡನ್ನು ಸೂತಿಕಾ ಅಂತೀವಿ. ಆವಾಗ ಸೂತಿಕಾ ಪರಿಚರ್ಯ ಅಂತ ಹೇಳಿದ್ವಿ. ಸೂತಿಕಾ ಪರಿಚರ್ಯ ಯಾಕೆ ಮಾಡಬೇಕು ಅಂದರೆ ಅವಳು ಗರ್ಭಿಣಿ ಆಗಿರ್ತಾಳೆ, ಅಥವಾ ಗರ್ಭವೃದ್ಧಿ ಗರ್ಭ ಬೆಳವಣಿಗೆಯಿಂದ, ಅಥವಾ ಈ ಹೆರಿಗೆ ಸಮಯದ ಈ ಸ್ಟ್ರೈನಿಂದ, ಆಮೇಲೆ ಹೆರಿಗೆ ಆದಮೇಲೆ ಪ್ರಸವ ಆದಮೇಲೆ ಈ ಬ್ಲಡ್ ಲಾಸ್ ಫ್ಲೂಯಿಡ್ ಲಾಸಿಂದ ಕ್ಷೀಣ ಆಗಿರ್ತಾಳೆ. ಅವಳನ್ನು ನಮ್ಮಲ್ಲಿ ಶೂನ್ಯ ಶರೀರ ಅಂತೀವಿ. ಯಾರು ಬಾಣಂತಿಯರನ್ನು, ಅವಳು ಪುನಃ ನವೀಭವತಿ ಯೌವನಂ ಭವತಿ, ಅವಳು ಪುನಃ ಯೌವನ ಪಡೀತಾಳೆ. ಯಾವುದರಿಂದ? ಈ 1.5 ತಿಂಗಳು ಮಾಡುವಂಥ ಈ ಪರಿಚರ್ಯದಿಂದ. ಅದು ಯಾವ ಥರ ಮಾಡಬೇಕಂದ್ರೆ ಹೆರಿಗೆ ಆದ ಕೂಡಲೇ ಕೆಲವು ನಮ್ಮಲ್ಲಿ ಪಂಚಕೋಲ ಚೂರ್ಣ ಅಂತ ಹೇಳಿದ್ದಾರೆ, ಅದನ್ನು ತುಪ್ಪದೊಂದಿಗೆ ಕೊಡಬೇಕು. ಅದು ಕೊಡೋದ್ರಿಂದ ಏನಾಗುತ್ತೆ, ಗರ್ಭಕೋಶ ಕ್ಲೀನ್ ಆಗುತ್ತೆ. ಈಗ ಇನ್ಫೆಕ್ಷನು ಅಂದರು ಮೇಡಮ್, ಇನ್ಫೆಕ್ಷನ್ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಗರ್ಭಕೋಶದಲ್ಲಿ ಏನಾದರೂ ಉಳ್ಕೊಂಡಿರ್ಬೋದು, ಪ್ಲಾಸೆಂಟಲ್ ಬಿಟ್ಸ್ ಉಳ್ಕೊಂಡಿರ್ಬೋದು, ಅಥವಾ ಗರ್ಭ ಸಂಕೋಚ ಆಗೋದಿಲ್ಲ, ಇನ್ವಲ್ಯೂಷನ್ ಯೂಟ್ರಸ್ ಆಗೋದಿಲ್ಲ, ಆವಾಗ ಇನ್ಫೆಕ್ಷನ್ ಆಗುತ್ತೆ. ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡಲಿಕ್ಕೆ ಫಸ್ಟು ನೀವು ಪಂಚಕೋಲ ಚೂರ್ಣ ವಿತ್ ಘೃತ ಕೊಡಿ. ಆಮೇಲೆ ದಶಮೂಲ ಕಷಾಯ ಕೊಡಬೇಕು, ದಶಮೂಲ ಅರಿಷ್ಟ ಕೊಡಬೇಕು. ಇವೆಲ್ಲ ಕೊಡೋದ್ರಿಂದ ವಾತ ಶಮನ ಆಗುತ್ತೆ. ಈ ಪ್ರಸವ ಕಾರ್ಯ ಇರೋದು ನಮ್ಮಲ್ಲಿ ವಾತದ ಕೆಲಸ, ವಾತದ ಕಾರ್ಯ. ಸೊ ವಾತ ಎಗ್ರಿವೇಟ್ ಆಗಿರುತ್ತೆ, ವೃದ್ಧಿ ಆಗಿರುತ್ತೆ, ಅದನ್ನು ಶಮನ ಮಾಡಬೇಕು. ಅದರಿಂದ ವಾತಾಹಾರ ಆಗಿ ನಾವು ಚಿಕಿತ್ಸೆ ಕೊಡ್ತೀವಿ. ಜೀರಕಾರಿಷ್ಟ, ದಶಮೂಲ ಅರಿಷ್ಟ, ದಶಮೂಲ ಕಷಾಯ, ಧನ್ವಂತರ ಕಷಾಯ ಯಾವುದಾದ್ರೂ ಒಂದು ಕೊಡಬೇಕು. ಆಮೇಲೆ ಹಸಿವಾದಮೇಲೆ ಅವಳಿಗೆ
ಲೈಟಾಗಿ ಆಹಾರದ ಪದ್ಧತಿ ಹೇಳಿದೆ. ಈ ಸೂತಿಕ ಯಾಕೆ ಹೇಳಿರೋದಂದರೆ ಆಹಾರ ವಿಹಾರ ಪದ್ಧತಿ. ಯಾಕಂದರೆ ಅವಳು ಚೆನ್ನಾಗಿ ನೋಡ್ಕೋಬೇಕು, ಆರೋಗ್ಯ ಯಾವುದೇ ಇನ್ಫೆಕ್ಷನ್ ಆಗಬಾರ್ದು, ಅವಳು ಪುನಃ ನಾರ್ಮಲ್ ಸ್ಥಿತಿಗೆ ಬರಬೇಕು. ಯಾಕಂದರೆ ಆ 1.5 ತಿಂಗಳಲ್ಲಿ ಯಾವುದೇ ಕಾಯಿಲೆ ಬಂದರೂ ಚಿಕಿತ್ಸೆಗೆ ತುಂಬ ಕಷ್ಟ ಆಗುತ್ತೆ. ನೀವು ಔಷಧಿ ಕೊಡಿ ಮಗುಗೋಗುತ್ತೆ, ಅಥವಾ ಅವಳಿಗೆ ಶಕ್ತಿ ಇರಲ್ಲ, ದೇಹದಲ್ಲಿ ಶಕ್ತಿ ಇರಲ್ಲ, ಅಥವಾ ಬ್ಲಡ್ ಲಾಸ್ ಆಗಿರುತ್ತೆ, ಎನಿಮೆ ಆಗಿರುತ್ತೆ. ಕೊಟ್ಟಂಥ ಔಷಧಿ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ಅದಕ್ಕೋಸ್ಕರ ಬರದಾಗೆ ನೋಡುವಂಥದ್ದು ಮೇಯ್ನ್ ಉದ್ದೇಶ. ಸೊ ಆ 1.5 ತಿಂಗಳು ಕೆಲವು ಆಹಾರ ಪದ್ಧತಿ, ಕೆಲವು ವಿಹಾರ ಪದ್ಧತಿ, ವಿಶ್ರಾಂತಿ ಹೇಳ್ತೀವಿ, ರೆಸ್ಟ್ ತೊಗೋಬೇಕು ಹೇಳ್ತೀವಿ. ಈಗಿನವ್ರು ಬೇಡ ರೆಸ್ಟ್ ಬೇಡ ಕೆಲಸ ಮಾಡಿ ಅಂತಾರೆ. ಇಲ್ಲ, ರೆಸ್ಟ್ ಬೇಕು. ಯಾಕಂದರೆ ಅವ್ರದ್ದು ಬ್ಯಾಕ್ ಸ್ಟ್ರೈನ್ ಆಗಿರುತ್ತೆ, ಎಬ್ಡಮೆನ್ನು ತುಂಬ ಇದಾಗಿರುತ್ತೆ, ಎಬ್ಡಮೆನ್ ಮಸಲ್ ಟೋನಿಸಿಟಿ ಕಮ್ಮಿ ಆಗಿರುತ್ತೆ. ಅದು ಟೋನಿಸಿಟಿ ಪಡಿಬೇಕಂದ್ರೆ ಉದರ ವೇಷ್ಟನ ಹೊಟ್ಟೆಗೆ ಬಟ್ಟೆ ಕಟ್ಟಬೇಕು. 1.5 ತಿಂಗಳು ಕಟ್ಟಿದರೆ ಗಟ್ಟಿ ಆಗಿಬಿಡುತ್ತೆ, ಹೊಟ್ಟೆ ಗಟ್ಟಿ ಆಗಿಬಿಡುತ್ತೆ. ಅಥವಾ ಯೂಟ್ರಸ್ ಕೆಳಗೆ ಬರೋದು, ಪ್ರೊಲ್ಯಾಪ್ಸ್ ಆಗಲ್ಲ. ಇನ್ವಲ್ಯೂಷನ್ ಆಫ್ ಯೂಟ್ರಸ್ ಸಹಜ ಸ್ಥಿತಿಗೆ ಬರುತ್ತೆ. ಅದೆಲ್ಲ ಮಾಡಬೇಕು. ಆಮೇಲೆ ಅಭ್ಯಂಗ ಮಾಡಬೇಕು, ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ಸೊಂಟಕ್ಕೆ ಮೈ ಫುಲ್ ಬಾಡಿಗೆ ಅಥವಾ ಹೊಟ್ಟೆಗೆಲ್ಲ ಎಣ್ಣೆ ಹಚ್ಚಿ ವಾತಾಹಾರ ತೈಲದಲ್ಲಿ ಹಚ್ಚಿ ಸ್ನಾನ ಮಾಡಬೇಕು. ಆಮೇಲೆ ಬಿಸಿ ಶೇಕ ಕೊಡಬೇಕು. ಅಥವಾ ಆ್ಯಂಟಿಸೆಪ್ಟಿಕ್ ಧೂಪ ಅಂದರೆ ಫ್ಯೂಮಿಗೇಷನ್, ಮನೆಯಲ್ಲೆಲ್ಲ ಧೂಪ ಹಾಕ್ತಾರಲ್ವ ಆ ಥರ ಬಾಣಂತಿಯನ್ನು ಒಂದು ಸೂತಿಕಾ ಗ್ರಹದಲ್ಲೇ ಇಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಸಪ್ರೇಟಾಗಿ ಇಡಬೇಕು. ಅಂದರೆ ಜಾಸ್ತಿ ಜನಕ್ಕೆ ಎಕ್ಸ್ಪೋಷರ್ ಆಗಬಾರ್ದು. ಯಾಕಂದರೆ ಅವಳು ಇನ್ಫೆಕ್ಷನಿಗೆ ಪ್ರೋನ್ ಇರ್ತಾಳೆ. ಆಮೇಲೆ ನವಜಾತ ಶಿಶುನು ಅದು ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾರಾದರೂ ಕೆಮ್ಮು ಕಫ ಜ್ವರದವ್ರು ಬಂದರೆ ತಕ್ಷಣ ಅದಕ್ಕೆ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಸೂತಿಕಾಗಾರ ಅಂತ ಒಂದು ಬೇರೆಯೇ ಹೇಳಿರ್ತಾರೆ, ಅಲ್ಲಿ 1.5 ತಿಂಗಳು ಇರಬೇಕು. ಆಮೇಲೆ ತುಂಬ ಕೇರ್ 1.5 ತಿಂಗಳು ಕೊಡಬೇಕು ಈ ಥರ. ಆಮೇಲೆ ಆಹಾರದಲ್ಲೂ ಅಷ್ಟೇ, ಗಂಜಿ ವಿತ್ ಪಂಚಕೋಲ ಚೂರ್ಣ, ಅದರಿಂದ ಅಗ್ನಿ ವೃದ್ಧಿ ಆಗಬೇಕು. ಯಾಕಂದರೆ ಈ ನಮ್ಮಲ್ಲಿ ಮೇಯ್ನು ಎಲ್ಲ ಕಾಯಿಲೆಗಳು ಅಗ್ನಿಯಿಂದ ಬರ್ತಿದೆ ಅಂತ ಆಯುರ್ವೇದದಲ್ಲಿ ಹೇಳೋದು. ಸೊ ಅಗ್ನಿ ಚೆನ್ನಾಗಿರಬೇಕು, ಬಲ ಚೆನ್ನಾಗಿರಬೇಕು. ಸೊ ಅದೆಲ್ಲ ನೋಡಿಕೊಂಡು ನಾವು ಆಹಾರ ಪದ್ಧತಿ ಹೇಳಬೇಕು. ಆಮೇಲೆ 11 ದಿವಸ 12 ದಿವಸ ಆದಮೇಲೆ ಮನೆಯಿಂದ ಸೂತಿಕಾಗಾರದಿಂದ ಹೊರಗೆ ಬರ್ಬೋದು ಅಂತ, ಸ್ವಲ್ಪ ಅವಳು ಎನರ್ಜೆಟಿಕ್ ಇರ್ತಾಳೆ ಅಂತ. ಆಮೇಲೆ ನೀವು ಲೇಹ್ಯ ಕೊಡ್ಬೋದು. ಸೌಭಾಗ್ಯ ಶುಂಠಿ ಲೇಹ್ಯ ಕೊಡ್ತೀವಿ, ಶತಾವರಿ ಲೇಹ್ಯ ಕೊಡ್ತೀವಿ, ಹಾಲು ಚೆನ್ನಾಗಿ ಬರಕ್ಕೆ ಕೊಡ್ತೀವಿ, ಸೊಂಟ ಗಟ್ಟಿಯಾಗಿ ಕೊಡ್ತೀವಿ. ಇವೆಲ್ಲ ಕೊಡೋದ್ರಿಂದ ಆರೋಗ್ಯವಾಗಿ ಇರ್ತಾಳೆ. ಮೇಯ್ನ್ ಅಷ್ಟೇ, ಪರಿಚರ್ಯದಿಂದ ಅವಳ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಸುಲಭ ಹೆರಿಗೆ ಆಗ್ಬಹುದು. ಬೃಂದ ಅವರೇ, ಈಗ ಸರ್ಕಾರ ಆಗಿರ್ಬೋದು ಅಥವಾ ಆರೋಗ್ಯ ಇಲಾಖೆ ಸಚಿವರಂತೂ ಯಾರೂ ಅಲ್ಲಿ ಭೇಟಿಯನ್ನು ಕೊಟ್ಟಿಲ್ಲ. ಏನೇನು ನಡೀತಾ ಇದೆ, ಯಾಕೆ ಹಿಂಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ. ಬಟ್ ನಿಮ್ಮ ಸಂಘಟನೆ ಭೇಟಿ ಕೊಟ್ಟಿದೆಯಾ? ಇಲ್ಲ, ನಮ್ಮ ಸಂಘಟನೆ ಇನ್ನೂ ಭೇಟಿ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಬಳ್ಳಾರಿಯಲ್ಲಿ ಅಷ್ಟು ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಾವು ಈ ಕಡೆನೆ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ್ನಲ್ಲಿ ಮಾಡ್ತಾ ಇದ್ದೀವಿ. ಬಟ್ ಅಲ್ಲಿ ಇರೋ ಬೇರೆ ಸಂಸ್ಥೆಯವರು ಭೇಟಿ ಕೊಟ್ಟಿದ್ದಾರೆ, ಸವಾಲ್ ಕೇಳ್ತಾ ಇದ್ದಾರೆ, RTIನೂ ಹಾಕಿದ್ದಾರೆ. ನೋಡುವ ಅವ್ರು ಏನು ಜವಾಬ್ ಕೊಡ್ತಾರಾ ಇಲ್ವಾ ಅಂತ. ಯಾಕಂದ್ರೆ ಇತ್ತೀಚೆಗೆ ಸರ್ಕಾರ ಯಾವ ಜವಾಬ್ನು ಕೊಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಹತ್ರ ಕಾನೂನುಗಳು ಇವೆ, ನೀವು RTI ಹಾಕಿ ನಿಮ್ಗೆ ಜವಾಬ್ ಸಿಗುತ್ತೆ, ನೀವು ಫೀಲ್ಡ್ ಆಫೀಸ್ಗೆ ಹೋಗಿ ಅಲ್ಲಿ ಕೇಳಿ ಇನ್ಸ್ಪೆಕ್ಷನ್ ಮಾಡಬೇಕು, ನೀವು ರೆಕಾರ್ಡ್ಸ್ನ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಅದಕ್ಕೆ ಒಂದು ಅರ್ಜಿ ಕೊಟ್ಟರೆ 1 ತಾಸ್ಗೆ ಫ್ರೀ ಆಗಿ ನಾವು ರೆಕಾರ್ಡ್ಸ್ನ ಇನ್ಸ್ಪೆಕ್ಷನ್ ಮಾಡಬಹುದು. ಆದ್ರೆ ಅದಕ್ಕೆ ಕೂಡ ಕಾನೂನು ಇದ್ರೇನು ಕೂಡ ಆ ಒಂದು ಪರ್ಮಿಷನ್ ಕೊಡೋದು, ಆ ಒಂದು ಅನುಮತಿ ಕೊಡೋದು, ಮತ್ತೆ ಆ ಒಂದು ವ್ಯವಸ್ಥೆ ಮಾಡಿ ಕೊಡೋದನ್ನೇ ದೊಡ್ಡ ಸವಾಲ್ ಆಗ್ಬಿಡುತ್ತೆ ನಮ್ಮ NGOsಗೆ. ಅಂಡ್ ನಮ್ಮ ಹತ್ರ ಇನ್ನೂ ಅಷ್ಟು ಬೇರೆ ಕೆಲಸಗಳು ಇವೆ. ಸರ್ಕಾರ ಕೆಲಸನ ಮಾಡ್ಬೇಕು ಅಂತ ನಾವು ಯಾತಕ್ಕೆ ಆ ವಾಚ್ ಡಾಗ್ಸ್ ಆಗಿ ಅವ್ರ ಹಿಂದೆ ಓಡ್ಕೊಂಡು ಹೋಗ್ಬೇಕು? ಈ ಮದರ್ ಆಫ್ ಡೆಮಾಕ್ರಸೀಸ್ ನಲ್ಲಿ ಪದೇ ನಾವು ಹೇಳ್ತೀವಿ, ನಮ್ದೇ ಪ್ರಪಂಚದಲ್ಲಿ ನಾವೇ ದೊಡ್ಡ ಡೆಮಾಕ್ರಸಿ, ನಮ್ಗಿಂತ ದೊಡ್ಡವರು ಯಾರು ಇಲ್ಲ ಅಂತ. ಈ ಡೆಮಾಕ್ರಸಿನಲ್ಲಿ ನೋಡಿದ್ರೆ ಪ್ರಜೆಯವರು ಗುಲಾಮ್ ಆಗ್ಬಿಟ್ಟಿದೀವಿ, ಸರ್ಕಾರಿ ನೌಕರು ಯಜಮಾನ್ ಆಗ್ಬಿಟ್ಟಿದ್ದಾರೆ. ವಿದ್ಯಾ ಭಟ್ ಅವರ, ಈಗ ಅಂದರೆ ಬಾಣಂತಿಯರು ಆಗಿರ್ಬೋದು ಅಥವಾ ಗರ್ಭಿಣಿಯರು, ಅಂದರೆ ಸೂಕ್ತ ಸಮಯ ಹೇಗೆ, ಯಾವ ಥರ ಇರುತ್ತೆ? ಅಂದರೆ ವೈದ್ಯರನ್ನು ಭೇಟಿ ಮಾಡುವಂಥ ಸೂಕ್ತ ಸಮಯ ಹೇಗೆ, ಯಾವಾಗ ಮೀಟ್ ಮಾಡಬೇಕು ಅಂತ? ಈಗ ಪ್ರೆಗ್ನೆನ್ಸಿ ಅಂದ್ರೆ ಅದೊಂದು ಹಿಂಗೆ ಜಸ್ಟ್ ಒಂದು ವಿಸಿಟ್ ಅಲ್ಲ. ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಾಗಿಂದ ಅವರು ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಈಗ ನೀವ್ ಕೇಳಿದೀರಾ, ಒಂದು ತಾಯಿ ಕಾರ್ಡ್ ಅಂತ ಮಾಡ್ತೀವಿ. ಈಗ ಡೆಲಿವರಿಗೆ ರಿಜಿಸ್ಟರ್ ಆಗ್ಬೇಕು ಅಂದ್ರೆ ನಮ್ಮಲ್ಲಿ ತಾಯಿ ಕಾರ್ಡು, ಬಾಲಿಕಾ ರಿಜಿಸ್ಟ್ರಿ ಇದೆ. ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಆಗುತ್ತೆ, ಆಮೇಲೆ 5th ಮಂತ್ ಅನಾಮಲಿ ಸ್ಕ್ಯಾನ್ ಆಗುತ್ತೆ. ಹಾಗೆ ಪ್ರತಿ ಚೆಕಪ್ ಬರ್ತಾರೆ ಅವರು, ಅಟ್ಲೀಸ್ಟ್ ಒಂದು ಮಂತ್ಲಿ 1 ಚೆಕಪ್ ಬರ್ತಾರೆ. ಬಂದು ಅವಾಗ ಅಲ್ಲಿ ಹಿಮೋಗ್ಲೋಬಿನ್ ಚೆಕ್ ಆಗುತ್ತೆ, ಆಮೇಲೆ BP ಇದೆಯಾ, ಶುಗರ್ ಇದೆಯಾ. ಸೊ ಇದೆಲ್ಲ ಚೆಕಪ್ ಗಳಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಅವರು ಬಂದಾಗ.
ಸೊ ಬಂದ ಮೇಲೆ ಆ ತಾಯಿ ಕಾರ್ಡ್ ಅಲ್ಲಿ ನಾವೆಲ್ಲ ಡೀಟೇಲ್ಸ್ ಎಂಟರ್ ಮಾಡ್ತೀವಿ, ಅಂದ್ರೆ ಗವರ್ಮೆಂಟ್ ಸೆಟಪ್ ಅಲ್ಲಿ. ಅದಾದ್ಮೇಲೆ ಇವನ್ ಪ್ರೈವೇಟ್ ಅಲ್ಲೂ ದರ್ ಇಸ್ ಒನ್ ಆಂಟಿನೇಟಲ್ ಕಾರ್ಡ್ ಅಂತ ಕೊಟ್ಟಿರ್ತೀವಿ. ಸೊ ಇದರಲ್ಲಿ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಇವ್ರು ಐರನ್ ಕ್ಯಾಲ್ಸಿಯಂ ತಗೋತಾ ಇದ್ದಾರೆ, ಇವ್ರಿಗೆ ಇಮ್ಯುನೈಸೇಷನ್ ಅಂದ್ರೆ ಪ್ರೆಗ್ನೆನ್ಸಿಲಿ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ, ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಸೊ ಇಮ್ಯುನೈಸೇಷನ್ ಆಗಿದೆಯಾ, ಅದಾದ್ಮೇಲೆ ಇವ್ರಿಗೆ ಟೈಮ್ಲಿ ಬ್ಲಡ್ ಟೆಸ್ಟ್ ಇರುತ್ತೆ. ಫಸ್ಟ್ 3 months ಅಲ್ಲಿ, ದೆನ್ ನೆಕ್ಸ್ಟ್ 3 months ಅಲ್ಲಿ, ಆಮೇಲೆ ಟರ್ಮ್ ಹತ್ರ ಬ್ಲಡ್ ಟೆಸ್ಟ್, ಸ್ಕ್ಯಾನು ಎಲ್ಲ ಆಗ್ತಾ ಇರುತ್ತೆ. ಸೊ ಇದ್ರಲ್ಲೇ ನಮ್ಗೆ 90% ಪ್ರಾಬ್ಲಮ್ಸ್ ಏನು ಅಂತ ಗೊತ್ತಾಗುತ್ತೆ. ಈಗ BP ಇದ್ರೆ ಅದಕ್ಕೆ ಟ್ರೀಟ್ ಮಾಡ್ತೀವಿ, ಶುಗರ್ ಇದ್ರೆ ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ, ಇನ್ಸುಲಿನ್ ಕೊಟ್ಬಿಟ್ಟು. BP ಇದ್ರೆ ಆಂಟಿ ಹೈಪರ್ಟೆನ್ಸಿವ್ಸ್ ಕೊಡ್ತೀವಿ. ಎನಿಮಿಯಾ ಇದ್ರೆ ಅವ್ರಿಗೆ ಆಂಟಿನೇಟಲ್ ಅಲ್ಲಿ ಎನಿಮಿಕ್ ಇದ್ರೆ ಅವ್ರಿಗೆ ನಾವು ಐರನ್ ಟ್ಯಾಬ್ಲೆಟ್ಸ್ ಅಲ್ದೇನೆ ಇಂಜೆಕ್ಟಬಲ್ಸ್ ಕೊಡ್ತೀವಿ. ಕೆಲವು ಸರಿ ಏನಾಗುತ್ತೆ, ತೀರಾ ಕಡಿಮೆ ಬ್ಲಡ್ ಇದ್ದು ಹಿಮೋಗ್ಲೋಬಿನ್ 6 ಎಲ್ಲ ಇದ್ದು ಬರ್ತಾರೆ, ಅವಾಗ ಮಗು ಗ್ರೋತ್ ಚೆನ್ನಾಗಲ್ಲ ಅಂತ ಇವನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡಿದೀವಿ. ಆಮೇಲೆ ಎಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಡಿವೈಡ್ ಮಾಡಿರ್ತೀವಿ. ಹೈ ರಿಸ್ಕ್ ಅವ್ರು ಯಾರು, BP, ಶುಗರು, ಪ್ರೀವಿಯಸ್ ಏನಾದ್ರು ಪ್ರಾಬ್ಲಮ್ಸ್ ಇದ್ದವರು, ಇವರೆಲ್ಲ ಹೈ ರಿಸ್ಕ್ ಬರ್ತಾರೆ. IVF ಪ್ರೆಗ್ನೆನ್ಸಿ ಇಲ್ಲ ಟ್ವಿನ್ ಪ್ರೆಗ್ನೆನ್ಸಿ, ಅವರೆಲ್ಲ ಹೈ ರಿಸ್ಕ್ ಬರ್ತಾರೆ. ಲೋ ರಿಸ್ಕ್ ಅಂದ್ರೆ ಎಲ್ಲ ನಾರ್ಮಲ್, ಪ್ರೀವಿಯಸ್ ನಾರ್ಮಲ್ ಡೆಲಿವರಿ, ಈಗ ನಾರ್ಮಲಿ ಆಗಿದೆ. ಸೊ ಇದೆಲ್ಲ ನಾವು ನಾರ್ಮಲ್ ಲೋ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಇದ್ ಮಾಡ್ತೀವಿ. ಡೆಲಿವರಿಗೆ ಅಡ್ಮಿಟ್ ಆದಾಗ ನಾವು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ದ ರಾಬ್ಸನ್ಸ್ ಕ್ರೈಟೀರಿಯಾ. ಈಗ ರಾಬ್ಸನ್ಸ್ ಕ್ರೈಟೀರಿಯಾ ಅಲ್ಲಿ ನೋಡ್ತೀವಿ ಇವ್ರದ್ದು ಯಾವ್ದು ಪ್ರೀವಿಯಸ್ ಸಿಸೇರಿಯನ್ ಆಗಿದೆಯಾ, ಮಗು ಪೊಸಿಷನ್ ಹೆಂಗಿದೆ. ಸೊ ಇದೆಲ್ಲ ನೋಡ್ಕೊಂಡು ನಾರ್ಮಲ್ ಡೆಲಿವರಿಗೆ ಬಿಡೋದಾ ಅವ್ರನ್ನ, ಇಲ್ಲ ಸಿಸೇರಿಯನ್ ಮಾಡ್ಬೇಕಾ, ಅಕಾರ್ಡಿಂಗ್ಲಿ ಅವ್ರನ್ನೆಲ್ಲ ನಾವು ನೋಡ್ತೀವಿ. ಅಂದ್ರೆ ಸಿಸೇರಿಯನ್ ಆಗ್ಬೇಕಿದ್ರೆ ಸಿಸೇರಿಯನ್ ಆಗುತ್ತೆ, ಇಲ್ಲ ನಾರ್ಮಲ್ ಡೆಲಿವರಿ ಎಲ್ಲ ಅನ್ಇವೆಂಟ್ಫುಲ್ ಆದ್ರೆ ಅನ್ಇವೆಂಟ್ಫುಲ್ ಆಗಿ ನಾರ್ಮಲ್ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ ತಕ್ಷಣ ಮಗುನ ನೋಡ್ಕೊಳಕ್ಕೆ ಪಿಡಿಯಾಟ್ರಿಷಿಯನ್ ಇರ್ತಾರೆ. ತಾಯಿ ಪ್ಲಸೆಂಟ ಅಂದ್ರೆ ಕಸ ಆಚೆಗೆ ಬಂದಿದ್ಯಾ, ಆಮೇಲೆ ಬ್ಲೀಡಿಂಗ್ ಏನು ಇಲ್ವಾ, ನೆಕ್ಸ್ಟ್ ಒಂದು 6 hours ನಾವು ತಾಯಿ ಅಬ್ಸರ್ವ್ ಮಾಡ್ತೀವಿ. ಅದಕ್ಕೆ PPH ಅಂತ ಹೇಳ್ತೀವಿ, ಪೋಸ್ಟ್ ಪಾರ್ಟಮ್ ಹೆಮರೇಜ್. ಸೊ ಇದು ಏನು ಇಲ್ವಾ ತಾಯಿಗೆ. ಸೊ ಇದೆಲ್ಲ ತಾಯಿಗೆ ಏನು ಇಲ್ಲ, ತಾಯಿನ ಇದು ಪೋಸ್ಟ್ ನೇಟಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅಲ್ಲಿ ಮಗುಗೆ ಅವ್ರಿಗೆ ಹಾಲು ಕುಡ್ಸಕ್ಕೆ ಕೌನ್ಸಿಲಿಂಗ್ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಅಂದ್ರೆ ಡೆಲಿವರಿ ಅವರು ಲೇಬರಿಗೆ ಹೋಗಿದ್ದು ಡೆಲಿವರಿ ಆಗೋ ಟೈಮಲ್ಲಿ ಪ್ರಾಬ್ಲಮ್ಸ್ ಏನಾಗ್ಬೋದು ಅಂದ್ರೆ PPH ಅಂದ್ರೆ ಡೆಲಿವರಿ ಆದ ತಕ್ಷಣ ಬ್ಲೀಡ್ ಆಗ್ಬೋದು, ಕೆಲವು ಸರಿ ಅಬ್ರಪ್ಷನ್ ಅಂದ್ರೆ ಕಸ ಸಪರೇಟ್ ಆಗ್ಬೋದು. ಸೊ ಎಲ್ಲ ಹಲವಾರು ಕಾಂಪ್ಲಿಕೇಶನ್ಸ್ ಇದೆ. ಕೆಲವು ಸರಿ ನಮ್ಮ ಕೈ ಮೀರಿ, ಈಗ ಆಮ್ನಿಯಾಟಿಕ್ ಫ್ಲೂಯಿಡ್ ಎಂಬಾಲಿಸಮ್ ಅಂತ ಆಗುತ್ತೆ ಡೆಲಿವರಿಗೆ ಹೋದ ತಕ್ಷಣ, ಅವಾಗ ಯಾರು ಏನು ಮಾಡಕ್ಕಾಗಲ್ಲ. ಅದು ಕೆಲವು ಸರಿ ತಾಯಿ ಹೋಗೋ ಚಾನ್ಸು ಇರುತ್ತೆ. ಅಂದ್ರೆ 1 in 1000 ಡೆಲಿವರೀಸ್ ನಾವು ನೋಡಿದ್ರು ಕೂಡ ಡೆತ್ ಆಲ್ಮೋಸ್ಟ್ 60 to 70% ಡೆತ್ ಆಗೋ ಚಾನ್ಸ್ ಇರುತ್ತೆ. ಆದ್ರಿಂದ ಅದು ಏನು ಆಗೋ ತರ ಇದೆಯಾ ಅದೆಲ್ಲ ನೋಡಿ ವಿ ಗಿವ್ ಕೇರ್ ಟು ದ ಮದರ್. ಸೇಮ್ ವೇ BP ಎಲ್ಲ ಇದ್ರೆ ಅವ್ರಿಗೆ ಸಪರೇಟ್ ವಾರ್ಡ್ ಇರುತ್ತೆ, ಅದು PIH ವಾರ್ಡ್, ಸೆಪ್ಸಿಸ್ ವಾರ್ಡ್. ಈಗ ಇನ್ಫೆಕ್ಷನ್ ಇದೆ, ಪ್ರೆಗ್ನೆನ್ಸಿಗೆ ಮುಂಚೆನೆ ಅಂದ್ರೆ ಡೆಲಿವರಿ ಆಗಿಂತ ಮುಂಚೆನೆ ಇನ್ಫೆಕ್ಷನ್ ಇದೆ, ಸೆಪ್ಟಿಕ್ ವಾರ್ಡ್ ಅಂತ ಇರುತ್ತೆ. ಸೊ ಅವ್ರನ್ನ ಅಲ್ಲಿ ಸಪರೇಟ್ ಆಗಿ ಇಟ್ಬಿಟ್ಟು, ಯಾಕಂದ್ರೆ ಬಾಕಿ ಅವ್ರಿಗೆ ತೊಂದರೆ ಆಗ್ಬಾರ್ದಲ್ವಾ, ಸಪರೇಟ್ ಆಗಿಟ್ಟು ಅಲ್ಲಿ ಹೈಯರ್ ಆಂಟಿಬಯೋಟಿಕ್ಸ್ ಕೊಟ್ಟು ಅಲ್ಲಿ ಮಲ್ಟಿ ಡಿಸಿಪ್ಲಿನರಿ, ಅಲ್ಲೇ ಬೇಕಿದ್ರೆ ಅವ್ರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ, ಇಕೋ ಮಾಡ್ಬೇಕಾ. ಸೊ ಎಲ್ಲ ಅವ್ರದ್ದು ಫೆಸಿಲಿಟೀಸ್ ಈಗ ಬರೀ ಪ್ರೈವೇಟ್ ಸೆಟಪ್ ಅಲ್ಲ, ಎಲ್ಲಾ ಗೌರ್ಮೆಂಟ್ ಸೆಟಪ್ ಅಲ್ಲೂ ಇಲ್ಲಿದೆ. ನೀವು ವಿಕ್ಟೋರಿಯಾಗ್ ಹೋಗಿ, ಬೌರಿಂಗ್ ಹೋಗಿ, ಎನಿ ಇವನ್ ಹಾಸನ್ ಮೆಡಿಕಲ್ ಕಾಲೇಜ್, ಇವನ್ ಬೆಳ್ಳಾರಿ ಮೆಡಿಕಲ್ ಕಾಲೇಜ್, ಎಲ್ಲಾ ಕಡೆನೂ ಈ ಫೆಸಿಲಿಟೀಸ್ ಇದೆ. ಬಟ್ ಏನಾಗುತ್ತೆ ಅಂದ್ರೆ ಕೆಲವು ಸರಿ ಈ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಸ್ಮಾಲ್ ಈ ಡ್ರಗ್ ಡೆಲಿವರಿ ಅಥವಾ ಇದು ಔಟ್ಡೇಟೆಡ್ ಇಟ್ಕೊಂಡು ಇದೆಲ್ಲ ಆದಾಗ ಈ ತರ ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಬಟ್ ಈ ತರ ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡಿದಾಗ ಅದನ್ನ ಇಮಿಡಿಯೇಟ್ ಆಕ್ಷನ್ ತಗೋಬೇಕು. ಇಟ್ ಹ್ಯಾಸ್ ಟು ಬಿ ಅನ್ ಓವರ್ ನೈಟ್ ಥಿಂಗ್. ಓವರ್ ನೈಟ್ ಆ ಟೀಮ್ ಮಾಡ್ಬಿಟ್ಟು ಯಾರಿದ್ದಾರೆ, ಯಾರು ಇನ್ವಾಲ್ವ್ಡ್ ಅಂತ ಆ ಟೀಮ್ ಮಾಡ್ಬಿಟ್ಟು ಅದಕ್ಕೆ ಎನ್ಕ್ವೈರಿ ಆಗಿ ವಿದಿನ್ 36 to 48 hours ಇಲ್ಲ 72 hours ಅಲ್ಲಿ, ಯಾಕೆಂದ್ರೆ ಒಂದು ಡೆತ್, ಒಂದು ತಾಯಿನ ಕಳ್ಕೊತಾ ಇದೀವಿ. ಮಾಡರ್ನ್ ಆಬ್ಸ್ಟೆಟ್ರಿಕ್ಸ್ ಅಲ್ಲಿ ಯಾವ ತಾಯಿನೂ ಸಾಯ್ಬಾರ್ದು. ಅಂದ್ರೆ ಇಷ್ಟು ಅಡ್ವಾನ್ಸ್ಡ್ ಇದ್ದಾಗ ಒಂದು ತಾಯಿನ ಕಳ್ಕೊಳ್ಳೋ ಯಾರಿಗೂ ಹಕ್ಕಿಲ್ಲ. ಅಂತದ್ರಲ್ಲಿ ಆ ಒಂದು ಮಗು ಅನಾಥ ಆಗತ್ತೆ, ಆ ತಾಯಿಗೆ ನಾವು ಒಂದು ಕೇರ್ ಕೊಡ್ತಾ ಇಲ್ಲ ಅಂದ್ರೆ ಇಟ್ಸ್ ಅ ಶೇಮ್ ಆನ್ ದ society, on the doctors, on everybody. I mean everybody involved there. So ಅದನ್ನ ನಾವು ಖಂಡಿತ ನೋಡ್ಕೋಬೇಕಾಗತ್ತೆ, ಬಿಕಾಸ್ ಎಲ್ಲಾ ಕಡೆ ಫೆಸಿಲಿಟೀಸ್ ಇದೆ. ಅಂಡ್ ಡಾಕ್ಟರ್ಸ್ ಪಾಪ 24 hours, ಜೂನಿಯರ್ ಡಾಕ್ಟರ್ಸ್ ಎಲ್ಲರೂ ಅಲ್ಲಿ ರೌಂಡ್ ದ ಕ್ಲಾಕ್ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಇದು ಯಾವ್ದೋ ಒಂದು ಡ್ರಗ್ ಆಗಿದೆ,
ನಮ್ಮ ಎಷ್ಟೋ ಸರಿ ಡಾಕ್ಟರ್ಸ್ಗೆ ಪವರ್ಸ್ ಇರಲ್ಲ, ಅಂದ್ರೆ ಅದನ್ನ ನಾವು ಅದನ್ನ ಬೇಡ ಅಂತ ಹೇಳೋ ನಮ್ ಪವರ್ಸೇ ಇಲ್ಲ. ಅಲ್ಲಿ ಅದ್ ಬರುತ್ತೆ, ಅಲ್ಲಿ ಡ್ರಗ್ಸ್ ಇದೆ, ಅದು ಕೊಡ್ಲೇಬೇಕು ನೀವು, ದೇರ್ ಇಸ್ ನೋ ಆಲ್ಟರ್ನೇಟಿವ್. ನಾವು ಕೆಲವು ಸರಿ ಅದನ್ನ ಪ್ರೈವೇಟ್ ಆಗಿ ಬರ್ದ್ರು ಕೂಡ ಹೇಳ್ತಾರೆ ವೈ ಡಿಡ್ ಯು ರೈಟ್ ಅಂತ, ನಮ್ಮ ಮೇಲೆ ಎನ್ಕ್ವೈರಿ ಬರುತ್ತೆ. ಸೊ ಈ ಸಿಚುವೇಶನ್ ಯಾವ್ದೋ ಮೆಡಿಸಿನ್ ಆಗಿದೆ ಅಂತ ಅಂದ್ಮೇಲೆ ಅದನ್ನ ಇಮಿಡಿಯೇಟ್ ಆಕ್ಷನ್ ತಗೊಂಡು ಮಾಡ್ಬೇಕಾಗತ್ತೆ ಹೊರತು ತಾಯಿ ಮತ್ತೆ ಮಗುನ್ ಕೇರ್ಗೆ ಅದು ಎಫೆಕ್ಟ್ ಆಗ್ಬಾರ್ದು. ಅದನ್ನೇ ಮೇಡಮ್, ಈಗ ಈ ಸಾವಿಗೆ ಹೊಣೆ ಯಾರು ಅಂತೇಳಿ, ಈಗ ತಪ್ಪು ಇಲ್ಲದೆ ಇರೋರು ಈ ರೀತಿಯಾಗಿ, ತಪ್ಪು ಮಾಡದೇ ಇರೋರು ಈ ರೀತಿಯಾಗಿ ಶಿಕ್ಷೆ ಅಂತಂದ್ರೆ ಅದಕ್ಕೆ ಹೊಣೆ ಯಾರು ಅಂತೇಳಿ ನಮ್ಮ ಪ್ರಶ್ನೆ ಇರೋದು ಅದೇನೆ. ಇದೆಲ್ಲ ಸಾವು ನೋವು ಆಗ್ತಾ ಇದ್ರು ಕೂಡ ಯಾಕೆ ಅಲ್ಲಿ ಸರ್ಕಾರ ಭೇಟಿ ಕೊಡ್ತಾ ಇಲ್ಲ? ಆರೋಗ್ಯ ಅಲ್ಲ ಅಲ್ಲ, ಅದೇ ಸರ್, ಏನಾಗ್ತಾ ಇದೆ ಈಗ, ಅಲ್ಲಿ ಎನ್ಕ್ವೈರಿ ಆಗ್ಲೇಬೇಕು, ಅದು ಇಷ್ಟು ಲೇಟ್ ಆಗ್ಲೇಬಾರ್ದು. ಅದ್ ಎನ್ಕ್ವೈರಿ ಆಗ್ಲೇಬೇಕು, ಇಷ್ಟೊತ್ತಿಗೆ ಆ ರಿಪೋರ್ಟ್ ಬರ್ಬೇಕಿತ್ತು, ರೀಸನ್ ಗೊತ್ತಾಗ್ಬೇಕಿತ್ತು, ಫರ್ದರ್ ಏನೋ ಪ್ರಾಬ್ಲಮ್ ಆಗ್ದಿದ್ದಂಗೆ ನೋಡ್ಕೋಬೇಕಿತ್ತು. ತಾಯಂದ್ರನ್ನ ಯಾರಿಗೆ ಆ ಪರ್ಟಿಕ್ಯುಲರ್ ಇದ್ರಲ್ಲಿ ಚೌಕಟ್ಟಲ್ಲಿ ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಎಕ್ಸ್ಟೆನ್ಸಿವ್ ಕೇರ್ ಕೊಟ್ಟು ಬೇರೆ ಕಡೆ ಶಿಫ್ಟ್ ಮಾಡಿ ಎಕ್ಸ್ಟೆನ್ಸಿವ್ ಕೇರ್ ಕೊಡ್ಬೇಕಿತ್ತು. ಸೊ ಆ ರೀತಿ ಆಗ್ತಾ ಇಲ್ಲ, ಅದಕ್ಕೆ ಗೌರ್ಮೆಂಟೇ ಉತ್ತರ ಕೊಡ್ಬೇಕಷ್ಟೇ, ನಾವೇನು ಹೇಳಕ್ಕಾಗಲ್ಲ. ಬೃಂದವರೇ, ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ ಬಳಿಕ ಪ್ರಮುಖವಾಗಿ ಈ ಸಾವು ನೋವು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಲ್ಲ, ಅಂದ್ರೆ ಇಂಥ ಪ್ರಕರಣದಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯತೆ ಇದೆಯಾ? ಜೊತೆಗೆ ಸೂಕ್ತವಾಗಿರುವಂಥ ಸಮಯ ಅಂದರೆ ಯಾವ ಟೈಮಲ್ಲಿ ನೀವು ವೈದ್ಯರನ್ನ ಭೇಟಿ ಮಾಡಬೇಕಾಗತ್ತೆ? ಜೊತೆಗೆ ಆರಂಭದಲ್ಲಿ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ವೈದ್ಯರ ನಿರ್ಲಕ್ಷ್ಯ ಇದೆ ಅಂತೇಳಿ. ನಿರ್ಲಕ್ಷ್ಯ ಆದರೂ ಕೂಡ ಜೊತೆಗೆ ಎಕ್ಸ್ಪೈರ್ ಆಗಿರುವಂಥ ಮೆಡಿಸಿನ್ ಕೊಡಲಾಗ್ತಾ ಇದೆ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಸೊ ಆ ಕಂಪನಿಯ ವಿರುದ್ಧ ಏನು ಕ್ರಮ ಕೈಗೊಳ್ತಾ ಇದ್ದೀರಿ? ವಿದ್ಯಾ ಮೇಡಮ್ ಅವರು, ಈಗ ಸರ್ಕಾರ ಹೇಳ್ತಾ ಇರುವಂಥದ್ದು ಈ IV ಪ್ರಾಬ್ಲಮ್ ಇಂದಾಗಿ ಸಾವಿನ ಸಂಖ್ಯೆ ಆಗಿದೆ ಅಂತೇಳಿ. ವಾಟ್ ಇಸ್ IV? ಏನಿದು ಅಂತಂದ್ರೆ ಏನು? IV ಅಂತಂದ್ರೆ ಏನು? ಮೋಸ್ಟ್ಲಿ IV ಫ್ಲೂಯಿಡ್ಸ್ ಬಗ್ಗೆ ಹೇಳಿರ್ಬೋದು ಅವರು. IV ಫ್ಲೂಯಿಡ್ಸ್ ಅಲ್ಲಿ ಮೋಸ್ಟ್ಲಿ ಅದರಲ್ಲಿ ಕಂಟಾಮಿನೇಟ್ ಆಗಿದೆ ಅನ್ಸುತ್ತೆ. ಸೊ ಅದನ್ನ ಇಮಿಡಿಯೇಟ್ಲಿ ಅವರು ಅದನ್ನ ಎಲ್ಲ ಡಿಸ್ಕಾರ್ಡ್ ಮಾಡಿಸಿ ಯಾರ್ಯಾರಿಗೆ ಅದು ಕೊಟ್ಟಾಗಿದೆ ಆ ಲಿಸ್ಟ್ ನೋಡಿ ಅದ್ ಅವ್ರನ್ನ ಐಸೋಲೇಟ್ ಮಾಡಿ ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿ, ಅವರು ಸೆಪ್ಸಿಸ್ ಹೋಗ್ತಾ ಇದ್ರೆ ಕೆಲವು ಸರಿ ಪಾಯಿಂಟ್ ಆಫ್ ನೋ ರಿಟರ್ನ್ ಹೋಗ್ಬಿಡುತ್ತೆ. ಆಲ್ರೆಡಿ ಅವ್ರಿಗೆ ಸೆಪ್ಸಿಸ್ ಸೆಟ್ ಇನ್ ಆಗ್ಬಿಟ್ಟಿದ್ರೆ ನಾವ್ ಎಷ್ಟೇ ಪ್ರಯತ್ನ ಪಟ್ರು ಆಗಲ್ಲ. ಬಿಕಾಸ್ ಇವ್ರ ಎನಿಮಿಕ್ ಇದ್ರೆ ಇಲ್ಲ ಇನ್ಯಾವ್ದಾದ್ರು ಪ್ರಾಬ್ಲಮ್ಸ್, PIH ಅಂದ್ರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂದ್ರೆ BP ಇದ್ರೆ ಇವ್ರಿಗೆ, ಅವಾಗ ಇದು ಇಟ್ ವಿಲ್ ಆಡ್ ಅಪ್ ಟು ದ ಪ್ರಾಬ್ಲಮ್. ಬಟ್ ಏನಾಗುತ್ತೆ, ಈ ತರ ಇದ್ದಾಗ ಅವರು ಅದನ್ನ ಆದಷ್ಟು ಬೇಗ ಇದ್ರ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ. ಅಂಡ್ ಫರ್ದರ್ ಆ ಸ್ಟಾಕ್ ಕಂಪ್ಲೀಟ್ ಡಿಸ್ಕಾರ್ಡ್ ಮಾಡ್ಬೇಕಾಗತ್ತೆ. ಫರ್ದರ್ ಸ್ಟಾಕ್ಸ್ ಬಂದು ಅದೆಲ್ಲ ಚೆನ್ನಾಗಿದ್ಯಾ ಅಂತ ನೋಡ್ಬಿಟ್ಟು ದೆನ್ ಪೇಷಂಟ್ಸ್ಗೆ ಕೊಡ್ಬೇಕಾಗತ್ತೆ. ಆ ಫುಲ್ ಈಗ ಮಾಡಿದ್ದಾರೆ ಅದನ್ನ. ಈಗ ನಮಗ್ ನ್ಯೂಸ್ ಬಂದಿರೋ ಪ್ರಕಾರ ಕಂಪ್ಲೀಟ್ಲಿ ಆ ಹಾಸ್ಪಿಟಲ್ ನ ಶಟ್ ಡೌನ್ ಮಾಡಿ ಅಲ್ಲಿಂದ ಎಲ್ಲಾ ಪೇಷಂಟ್ಸ್ನು ಅವರು ಬಳ್ಳಾರಿ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಬಟ್ ಅಷ್ಟರಲ್ಲಿ ಆಗಿರೋರ್ಗೆ ಪ್ರಾಬಬ್ಲಿ ಪಾಯಿಂಟ್ ಆಫ್ ನೋ ರಿಟರ್ನ್ ಹೋಗಿರುತ್ತೆ ಕೆಲವು ಸರಿ. ಸೊ ಹಾಗಾಗಿದ್ಯೋ ಅಂತ ಆಕ್ಷನ್ ತಗೋತಾ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಎಲ್ಲೇ ಒಂದು ಇಶ್ಯೂ ಆದ್ರೂನು, ಎಲ್ಲೇ ಒಂದ್ ಕಡೆ ಸೆಪ್ಸಿಸ್ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವ್ ಅದನ್ನ ಶಟ್ ಡೌನ್ ಮಾಡ್ತೀವಿ. ಶಟ್ ಡೌನ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಬರೋ ಸಂಪರ್ಕ ಸಾಧ್ಯ ಕಂಟಿನ್ಯೂ ಮಾಡಿ ಮೇಡಮ್, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಓಕೆ ಸಿ, ಈ ತರ ಆದಾಗ ಹಿಂದೆನೂ ಆಗಿದೆ. ಈಗ ಸಮ್ ಇಯರ್ಸ್ ಬ್ಯಾಕ್ ಕೆಲವು ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಪ್ರಾಬ್ಲಮ್ ಆದಾಗ ಆ ತರ ಶಟ್ ಡೌನ್ ಮಾಡಿದ್ದಾರೆ, ಇಲ್ದಿದ್ರೆ ಆ ಬ್ಯಾಚ್ ಅನ್ನೇ ಕಂಪ್ಲೀಟ್ಲಿ ಡಿಸ್ಕಾರ್ಡ್ ಮಾಡಿದ್ದಾರೆ. ಸೊ ಹಂಗಾಗುತ್ತೆ. ಈಗ ಇವನ್ ಸಣ್ಣದು ನಾವು ಒಂದು ಸಣ್ಣ ಆಂಟಿಬಯೋಟಿಕ್ ಕೊಟ್ಟಾಗ ಇಲ್ಲ ರಿಯಾಕ್ಷನ್ ಆದ್ರೂ ಕೂಡ, ಈಗ ಎಲ್ಲಾರ್ಗು ನಾವು ಒಂದು ಟೆಸ್ಟ್ ಡೋಸ್ ಕೊಡ್ತೀವಿ. ಆ ಬ್ಯಾಚ್ ಅಲ್ಲಿ ಅದು ಟೆಸ್ಟ್ ಡೋಸ್ ಕೊಟ್ಟಾಗ 2-3 ಜನಕ್ಕೆ ಕಂಟಿನ್ಯೂಸ್ ರಿಯಾಕ್ಷನ್ಸ್ ಆದ್ರೆ ಆ ಬ್ಯಾಚ್ ಅನ್ನೇ ಡಿಸ್ಕಾರ್ಡ್ ಮಾಡ್ಬಿಡ್ತೀವಿ ನಾವು. ಯಾಕೆಂದ್ರೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, ಸೊ ಅದನ್ನ ಬ್ಯಾಚ್ ಕಳ್ಸಿ ಮತ್ತೆ ಹೊಸ ಬ್ಯಾಚ್ ತರಿಸ್ತೀವಿ. ಅಂಡ್ ಅದು ನಾವು ಕೊಟ್ಟು ಟೆಸ್ಟ್ ಡೋಸ್ ಕೊಟ್ಟು ಏನು ಪ್ರಾಬ್ಲಮ್ ಆಗಿಲ್ಲ ಅಂದ್ಮೇಲೆ ಪೇಷಂಟ್ಗೆ ಅಡ್ಮಿನಿಸ್ಟರ್ ಮಾಡ್ತೀವಿ. ಸೊ ಈ ತರ, ಯಾಕೆಂದ್ರೆ ಈಗ ನಾವು ಒಂದು ಜೀವದ ಜೊತೆ ಯಾವುದೇ IV ಫ್ಲೂಯಿಡ್ಸ್ ಆಗ್ಲಿ, ಯಾವುದೇ ಇಂಜೆಕ್ಷನ್ಸ್ ಆಗ್ಲಿ, ಒಂದು ಜೀವಕ್ಕೆ ಕೊಡ್ತಾ ಇರೋದು. ಇಟ್ ಇಸ್ ನಾಟ್ ಅ ಮೆಷಿನ್, ಇಟ್ ಇಸ್ ನಾಟ್ ಸಮ್ ಮೆಕ್ಯಾನಿಕಲ್ ಥಿಂಗ್. ಸೊ ಅವಾಗ ನಾವು ಎಕ್ಸ್ಟ್ರಾ ಕೇರ್ಫುಲ್ ಇರ್ಬೇಕಾಗುತ್ತೆ ಎಲ್ಲದಕ್ಕೂ. ಇದ್ರ ಜೊತೆಗೆ ಇನ್ನೊಂದು ಕ್ವಶನ್ ಆಡ್ ಮಾಡ್ತೀನಿ ಚಿಕ್ಕದಾಗಿ, ಬೇಗ ಆನ್ಸರ್ ಮಾಡ್ಬಿಡಿ. ಈ ಪ್ರಕರಣದಲ್ಲಿ ಬದುಕುಳಿಯೋದಕ್ಕೆ ಸಾಧ್ಯತೆ ಇದೆಯಾ, ಇರತ್ತಾ ಅಥವಾ ಇಲ್ಲ ಅಂತೇಳಿ?
ನೋಡಿ ಸರ್, ನಂಗೆ ಇಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋದು ನಂಗೂ ಗೊತ್ತಿಲ್ಲ. ಬಟ್ ಈಗ ಆಗಿರೋ ಪ್ರಾಬ್ಲಮ್ಸ್ ಅಲ್ಲಿ ಮೇ ಬಿ ಎಲ್ಲರೂ ಸೆಪ್ಸಿಸ್ ಹೋಗಿದ್ದಾರೆ ಅನ್ಸುತ್ತೆ. ಈಗ ಅದು ಫಂಗಲ್ ಇನ್ಫೆಕ್ಷನ್ ಇಲ್ಲ ಸೆಪ್ಸಿಸ್ ಏನೋ ಆಗಿ ಅದು ಕೆಲವು ಸರಿ ಏನಾಗುತ್ತೆ, ಆ ಬ್ಯಾಕ್ಟೀರಿಯಾಗೆ ಅಥವಾ ಇದಕ್ಕೆ ಪರ್ಟಿಕ್ಯುಲರ್ ಇದಕ್ಕೆ ಅದು ರೆಸಿಸ್ಟೆಂಟ್ ಇರುತ್ತೆ. ನಾವು ಕೊಡೋ ಆಂಟಿಬಯೋಟಿಕ್ಸ್ಗೆ ಎಲ್ಲ ರೆಸಿಸ್ಟೆಂಟ್ ಇರುತ್ತೆ. ಸೊ ಅದಕ್ಕೆ ಕಲ್ಚರ್ ಮಾಡಿಸಿ ಅದಕ್ಕೆ ಅಪ್ರಾಪ್ರಿಯೇಟ್ ಆಂಟಿಬಯೋಟಿಕ್ಸ್ ಹುಡುಕಷ್ಟೊತ್ತಿಗೆ ಪ್ರಾಬಬ್ಲಿ ಡೆತ್ಸ್ ಆಗ್ತಾ ಇದೆ ಅನ್ಸುತ್ತೆ. ಐ ಮೀನ್ ಮೈ ಥಾಟ್ಸ್ ಅದು. ಇಟ್ ಮೇ ನಾಟ್ ಬಿ ಟ್ರೂ. ಬಟ್ ಹಿಂಗಿದ್ರು ಕೂಡ ಈಗ ಇದ್ರಲ್ಲೇನೆ ಇನ್ನೂ ಅಡ್ಮಿನಿಸ್ಟರ್ ಆದವರು ಅದರಿಂದ ಪಾರಾಗಿರ್ಬೋದು. ಅವ್ರ ರೆಸಿಸ್ಟೆನ್ಸ್ ಮೇಲೂ ಇರುತ್ತೆ. ಈಗ ಒಂದು ತಾಯಿ ಹಿಮೋಗ್ಲೋಬಿನ್ 11 ಇದೆ, ಎಲ್ಲ ಚೆನ್ನಾಗಿದೆ, ಇದಾಗಿದೆ, ಬಟ್ ಅವ್ರ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿದೆ, ಅವ್ರು ಜಸ್ಟ್ ವಾಕ್ ಥ್ರೂ ಆಗ್ತಾರೆ, ಏನೂ ಆಗಲ್ಲ ಅವ್ರಿಗೆ. ಬಟ್ ಕೆಲವ್ರಿಗೆ ದೇ ಆರ್ ವಲ್ನರಬಲ್ ಈ ಇನ್ಫೆಕ್ಷನ್ಗೆ. ಸೊ ವಲ್ನರಬಲ್ ಇದ್ದಾಗ ಏನಾಗುತ್ತೆ, ಅವ್ರಿಗೆ ನಾವು ಏನೇ ಕೊಟ್ರು ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ಹೋಗ್ಬಿಡ್ತಾರೆ. ಅವಾಗ ಅವ್ರನ್ನ ಎಲ್ಲ ಮಲ್ಟಿ ಆರ್ಗನ್ ಫೇಲಿಯರ್ ಆಗ್ಬಿಟ್ರೆ ದೆನ್ ಅವ್ರನ್ನ ಬದುಕಿಸೋದು ಕಷ್ಟ. ಓಕೆ ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು. ಹಾಗೇನೆ ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮನಃಶಾಸ್ತ್ರಜ್ಞರಾಗಿರುವಂಥ ಮನ್ವಿತಾ ಮಾಸ್ಕೋಡ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮೇಡಮ್, ನಿಮ್ಮ ಹತ್ರನೇ ಬರ್ತೀನಿ. ಸರಣಿ ಸಾವಾಗ್ತಾ ಇದೆ, ಸಾವಿಗೆ ಹೊಣೆ ಯಾರು ಅಂತೇಳಿ? ಸಾವಿಗೆ ಆಸ್ಪತ್ರೆ ಹೊಣೆ ತಗೊಬೇಕಲ್ಲ, ಅಲ್ಲಿರೋ ವೈದ್ಯರು ಹೊಣೆ ತಗೊಬೇಕು. ಅವರೇ ಇದಕ್ಕೆ ಮುಖ್ಯ ಕಾರಣಕರ್ತರು. ಆಕೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿದ್ರೆ ಮಗು ಉಳಿದಿರೋದು, ಆಕೆ ಉಳಿದಿರೋಳು ಅಲ್ಲ. ಹೌದು ಹೌದು, ಅವರೇ ಹೊಣೆ. ಆಮೇಲೆ ಅವ್ರಿಗೆ ಯಾರು ಸಪ್ಲೈ ಮಾಡಿದಾರೋ, ಈಗ ತಾನೇ ಒಬ್ರು ಮಾತಾಡಿದ್ರು, ಆ ಇಡೀ ಬ್ಯಾಚ್ ನ ಅವರು ಡಿಸ್ಕಾರ್ಡ್ ಮಾಡ್ತಾರೆ ಅಂತ. ಆ ಬ್ಯಾಚ್ ಹೇಗ್ ಬಂತು ಅಲ್ಲಿ? ಕಂಟ್ಯಾಮಿನೇಟೆಡ್ ಬ್ಯಾಚ್ ಅಲ್ವಾ? ಆಮೇಲೆ ಒಂದು ಜೀವನೇ ಹೋಯ್ತಲ್ಲ. ಜೀವ ಮತ್ತೆ ವಾಪಸ್ ಬರೋದಿಲ್ಲ. ಇಡೀ ಅವರ ಕುಟುಂಬಕ್ಕೆ ಇದರಿಂದ ಎಷ್ಟು ನೋವಾಗಿರುತ್ತೆ, ಅದನ್ನ ಯಾರು ತುಂಬ್ತಾರೆ? ತುಂಬಕ್ಕಾಗತ್ತಾ ಸರ್? ಆಗೋದಿಲ್ಲ ಅಲ್ಲ. IV ಹಾಕಿರೋದು ಪಾಪ ಏನೋ ಅವ್ರಿಗೆ ಆರೋಗ್ಯ ಇನ್ನಷ್ಟು ಹೆಚ್ಚಾಗ್ಲಿ ಒಳ್ಳೇದಾಗ್ಲಿ ಅಂತ, ಅದ್ರಿಂದಾನೇ ಸಾವಾಗೋದಿದ್ರೆ ಯಾವ ವೈದ್ಯರನ್ನ ನಾವು ನಂಬಲಿಕ್ಕಾಗುತ್ತೆ? ಇನ್ನೊಂದ್ಸಲಿ ಆ ನಂಬಿಕೆ ಬರುತ್ತಾ? ಮನಃಶಾಸ್ತ್ರದಾಗ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಒಂದ್ಸಲಿ ಹೋಗಿದ್ದ ಟ್ರಸ್ಟ್ ಮತ್ತೆ ಬರ್ಬೇಕು ಅಂತಂದ್ರೆ ಒಂದು ಪವಾಡನೇ ನಡಿಬೇಕು. ಅಷ್ಟು ಸುಲಭ ಅಲ್ಲ. ವೈದ್ಯರ ಮೇಲೆ ಅವರ ನಂಬಿಕೆ ಹೊಟ್ಟೋಗುತ್ತೆ. ಇವನ್ ಐ ಆಮ್ ಫ್ರಮ್ ದ ಸೈಕಾಲಜಿ ಬ್ಯಾಕ್ ಗ್ರೌಂಡ್. ಅದು ಒಂಥರ ಪ್ಯಾರಾಮೆಡಿಕಲ್ ಫೀಲ್ಡ್. ಅದು ನಾವು ತಪ್ಪು ಮಾಡಿದಾಗ್ಲೂ ನಾವು ಸ್ವಲ್ಪ ಎಚ್ಚೆತ್ಕೊಬೇಕಲ್ಲ. ಈ ಇಡೀ ಸಿಸ್ಟಮ್ ಫೇಲ್ಯೂರ್ ಆಯ್ತು ಅಂತಂದ್ರೆ ಯಾರ ಕಡೆ ಹೋಗ್ಬೇಕು? ಆಮೇಲೆ ಅವ್ರಿಗೆ ಇದರಿಂದ ಎಷ್ಟು ಡಿಪ್ರೆಷನ್ ಆಗಿದೆ, ಖಿನ್ನತೆಗೆ ಒಳಗಾಗ್ತಾರೆ ಮನೆಯವರೆಲ್ಲ. ಒಬ್ಬಾಕೆನ ಅವರ ಕುಟುಂಬದಿಂದ ಕಳ್ಕೊಂಡಿದ್ದಾರೆ ಅಂತಂದ್ರೆ ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಒಂದು ಟಿವಿ ವರ್ಕ್ ಆಗ್ತಿಲ್ಲ ಅಂದ್ರೆ ರೀಪ್ಲೇಸ್ಮೆಂಟ್ ಮಾಡ್ಕೊಬಹುದು. ತಾಯಿ ಇಲ್ಲ ಅಂತಂದ್ರೆ ರೀಪ್ಲೇಸ್ಮೆಂಟ್ ಎಲ್ಲಿಂದ ತರ್ತಾರೆ? ಹೆಂಡತಿ ಇಲ್ಲ ಅಂದ್ರೆ ರೀಪ್ಲೇಸ್ಮೆಂಟ್ ಎಲ್ಲಿಂದ ತರ್ತಾರೆ? ಮಗಳಿಲ್ಲ ಅಂತಂದ್ರೆ ರೀಪ್ಲೇಸ್ಮೆಂಟ್ ಎಲ್ಲಿಂದ ತರ್ತಾರೆ? ಇಡೀ ಆ ಕುಟುಂಬ ಎಷ್ಟು ನೋವಲ್ಲಿ ಇವಾಗ ಬೆಂದು ಹೋಗಿರ್ಬೇಕು. ಆಮೇಲೆ ಅವ್ರ ಅಕ್ಕಪಕ್ಕ ಇದ್ದವರು ಇನ್ನೆಂದೂ ಆ ಟ್ರೀಟ್ಮೆಂಟ್ಗೆ ಹೋಗೋದಿಲ್ಲ. ಟ್ರೀಟ್ಮೆಂಟ್ ಒಳ್ಳೇದು, ಆ ಒಂದು ಹಾಸ್ಪಿಟ್ಲ್ ಒಳ್ಳೇದು, ಆದ್ರೆ ಅಲ್ಲಿ ನಡೆದಿರೋ ಘಟನೆ ಮೇಡಮ್, ಇದರಲ್ಲಿ ಕುಟುಂಬಸ್ಥರ ನಿರ್ಲಕ್ಷ್ಯ ಕೂಡ ಇದೆ ಮೇಡಮ್. ಈಗ ಈ ಏನಂತೀವಿ ನಾವು ಅಂದ್ರೆ, ಚಿಕಿತ್ಸೆಗೆ ಹೋದ್ರೆ ಏನೋ ಸಮಸ್ಯೆ ಆಗ್ಬಿಡುತ್ತೆ, ಸರಿಯಾದ ಸಮಯಕ್ಕೆ ಹೋಗದೆ ಇರೋದು, ಆಮೇಲೆ ಯಾರೋ ಮಾತನ್ನ ಕೇಳಿ ಹೋಗದೆ ಇರೋದಾಗಿರ್ಬೋದು, ಅಥವಾ ಇಂಥ ಡೇಟಲ್ಲಿ ಅದು ಸಿಜೇರಿಯನ್ ಆಗಬೇಕು ಅನ್ನೋಂಥ ಭ್ರಮೆ ಇರುತ್ತಲ್ಲ, ಮೂಢನಂಬಿಕೆ ಇರುತ್ತಲ್ಲ. ಸೊ ಅದು ಕೂಡ ಕಾರಣ ಇರಬಹುದಲ್ಲ ಸರ್? ನೋಡಿ ಸರ್, ಒಂದು ನಾವು ತಿಳ್ಕೊಬೇಕು, ನಾವು ಸಿಸೇರಿಯನ್ ಆಗ್ಲಿ ಆಗ್ದಲೇ ಹೋಗ್ಲಿ ಅಂತ ನಾವು ಡಿಸೈಡ್ ಮಾಡಬಹುದು. ಎಷ್ಟೇ ಔಷಧಿ ಕೊಟ್ರು ಆ ಟೈಮ್ ಬಂದಾಗ್ಲೇನೆ ಡೆಲಿವರಿ ಆಗೋಕ್ ಸಾಧ್ಯ. ಸಿಸೇರಿಯನ್ ಆಗ್ಬೇಕಿದ್ರು ಎಲ್ಲಾನು ಕೂಡ್ ಬರ್ಬೇಕಲ್ಲ. ಅಲ್ಲಿ ಅವರು ಯಾರು ಡಾಕ್ಟರ್ಸ್ ಇರ್ತಾರೆ, ಅನೆಸ್ಥೆಸಿಷಿಯನ್ ಇರ್ತಾರೆ, OT ಸಿಗ್ಬೇಕು, ಎಲ್ಲಾನು ಕೂಡ್ಕೊಂಡ್ ಬಂದ್ರೇನೆ ಸಿಸೇರಿಯನ್ ಆಪರೇಷನ್ ಸಹ ನಡೆಯೋದು. ಸೊ ಎನಿಥಿಂಗ್ ಕ್ಯಾನ್ ಗೋ ಔಟ್ ಆಫ್ ಹ್ಯಾಂಡ್. ಎಲ್ಲಾನು ಸರಿ ಇದ್ರೂನು ಕೆಲವೊಂದ್ಸಲಿ ತಪ್ಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹೆಚ್ಚಾಗಿ ಹೆಂಗಸರಿಗೆ ಏನ್ ಹೇಳ್ಬೋದು ಅಂತಾನೆ, ಗೋ ಫಾರ್ ನ್ಯಾಚುರಲ್ ಡೆಲಿವರಿ. ಆ ನ್ಯಾಚುರಲ್ ಡೆಲಿವರಿನಲ್ಲಿ ಆಕೆ ಬರ್ತ್ ಕೊಟ್ಟಾಗ, ಜನನ ಮಾಡಿದಾಗ ಕೆಲವೊಂದು ಹಾರ್ಮೋನ್ಸ್ ಇರುತ್ತೆ, ಬೇಗ ಕಿಕ್ಕಿನ್ ಆಗುತ್ತೆ, ಬೇಗ ಅವರು ನಾರ್ಮಲ್ ಸ್ಟೇಟ್ ಬರ್ತಾರೆ. ಯಾವುದು ಸಾಧ್ಯ ಇಲ್ಲ ಅಂದಾಗ ಸಿಸೇರಿಯನ್ ಹೋಗ್ಬೇಕು ಹೊರತಾಗಿ ಸಿಸೇರಿಯನ್ ಫಸ್ಟ್ ಆಪ್ಷನ್ ಆಗ್ಬಾರ್ದು.
ಇಟ್ ಈಸ್ ಅಪ್ರಾಕೃತಿಕ. ಫಸ್ಟ್ ಆಪ್ಷನ್ ಆಯ್ತು ಅಂದ್ರೆ. ಸೆಕೆಂಡ್ ಆಪ್ಷನ್ ನ್ಯಾಚುರಲ್ ಡೆಲಿವರಿ ಆಗೋದಕ್ಕೆ ತುಂಬಾ ಅಡೆತಡೆ ಇದೆ. ಸೊ ಸಿಸೇರಿಯನ್ ಡೆಲಿವರಿಗೆ ಪ್ರಯತ್ನ ಪಡ್ಬೇಕು, ಬಿಕಾಸ್ ತಾಯಿನ್ ಬದುಕಿಸ್ಬೇಕು, ಮಗುನ್ ಬದುಕಿಸ್ಬೇಕು. ಹಾಗಾಗಿ ಸಿಸೇರಿಯನ್ ಆಪರೇಷನ್ ಇಸ್ ಫೈನ್, ಸೆಕೆಂಡ್ ಆಪ್ಷನ್. ಬಟ್ ಈವನ್ ಅದಕ್ಕೂ ಸಹ ಆ ಹೆಣ್ಣನ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ. ಇಷ್ಟು ನೋವಿರುತ್ತೆ, ಅಷ್ಟು ಉದ್ದಕ್ಕೆ ಅವರು ಬಾಡಿನ ಕಟ್ ಮಾಡ್ತಾರೆ, ಮತ್ತೆ ಅಲ್ಲಿ ಸ್ಟಿಚ್ ಹಾಕ್ತಾರೆ. ಶಿ ಹ್ಯಾಸ್ ಟು ಬಿ ಕೇರ್ಫುಲ್. ಆಪರೇಷನ್ ರಿಲೇಟೆಡ್ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೇಕು, ದೇ ಹ್ಯಾವ್ ಟು ಬಿ ಮೆಂಟಲಿ ಸ್ಟ್ರಾಂಗ್. ಸರ್, ಇದೆಲ್ಲ ಒಂದ್ ಸೈಡ್ ಆಯ್ತು ಅಂತಂದ್ರೆ ಆಕ್ಚುಲಿ ಇವಾಗ ಆಗಿರೋದು ಲಾಸ್ ಆಫ್ ಲೈಫ್, ಒಂದ್ ಜೀವ ಹೋಗಿದೆ. ಆ ಕುಟುಂಬಕ್ಕೆ ಎಷ್ಟು ನೋವಾಗಿರುತ್ತೆ. ಆಮೇಲೆ ಈ ಒಂದ್ ಎಪಿಸೋಡ್ ನೀವು ಇವಾಗ ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಾ, ಮತ್ತು ಪೇಪರ್ ನ್ಯೂಸ್ ಅಲ್ಲೆಲ್ಲ ಬಂದಿದೆ, ಸರಣಿಯಾಗಿ ಒಂದ್ರ ಹಿಂದೆ ಒಂದು ನಡೆದಿದೆ. ಹಾಗಿದ್ರೆ ಬಾಣಂತಿಯರು ಆಮೇಲೆ ಅವ್ರ ಕುಟುಂಬದವರು ಆಸ್ಪತ್ರೆಗೆ ಹೋಗ್ಲೇಬಾರ್ದ? ಎಷ್ಟು ಗಾಬರಿ ಆಗಿರ್ಬೋದು. ನಾಳೆ ಡೆಲಿವರಿ ಮಾಡೋಂಥವ್ರು ಪ್ರತಿಯೊಂದು ನಿಮಿಷಕ್ಕೂ 10 ಮಗು ಹುಟ್ಟುತ್ತಂತೆ ಪ್ರಪಂಚದಲ್ಲಿ. ಅವ್ರಿಗೆಲ್ಲ ಎಷ್ಟು ಆತಂಕ ಆಗಿರ್ಬೋದು. ಒಂದೇ ಒಂದು ನ್ಯೂಸ್ ಕೇಳಿ. ಎಸ್, ಓಕೆ, ಮಾತ್ರ ಮೇಡಮ್. ಸಂಧ್ಯಾ ಮೇಡಮ್ ಅವರು, ಈಗ ತಾಯಿ ಮಗು ಸುರಕ್ಷಿತವಾಗಿ ಇರಬೇಕು ಅಂತಂದರೆ ಆಹಾರ ಕ್ರಮಗಳು ಹೇಗಿರಬೇಕು? ಅದು ಆಯುರ್ವೇದದಿಂದ ಆಗಿರ್ಬೋದು ಅಥವಾ ಮಾಮೂಲಿ ಆಹಾರ ಕ್ರಮ ಫುಡ್ ಕೂಡ ಆಗಿರ್ಬೋದು? ನಾವು ಪ್ರೆಗ್ನೆಂಟಲ್ಲಿ ಅಂದರೆ ಗರ್ಭಿಣಿಯರಲ್ಲಿ ನಮ್ಮದು ಕೆಲವು ಆಹಾರ ಪದ್ಧತಿಗಳಿದೆ. 3 ತಿಂಗಳು ಜಾಸ್ತಿ ಖಾರ ತಿನ್ನಬಾರ್ದು, ಹಾಲಲ್ಲಿ ಮಾಡಿದ್ದ ಪದಾರ್ಥಗಳು, ಸಿಹಿ ತಿನ್ಬೋದು, ತುಪ್ಪ ಜಾಸ್ತಿ ತೊಗೋಬೇಕು, ಬೆಣ್ಣೆ ತೊಗೋಬೇಕು 4ನೇ ತಿಂಗಳಲ್ಲಿ. ಇವೆಲ್ಲ ಏನಕ್ಕೆ ಹೇಳ್ತಾರೆ ಅಂದರೆ ಮಗು ಬೆಳವಣಿಗೆಗೆ ಏನೇನು ಬೇಕೋ ಅದನ್ನು ತೊಗೋಬೇಕು, ಪ್ಲಸ್ ಅವಳ ಆರೋಗ್ಯನೂ ನೋಡ್ಕೋಬೇಕು. ಎರಡೆರಡು ಕೆಲಸ ಆಗ್ತಾ ಇರುತ್ತೆ. ಸೊ ಅದೆರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಅಥವಾ ಏನೋ ತೊಂದರೆ ಬರಬಾರ್ದು. ಈಗ BP ಬರಬಾರ್ದು, 5ನೇ ತಿಂಗಳು 6ನೇ ತಿಂಗಳಲ್ಲಿ BP ಶುರು ಆಗುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು ಮೆಡಿಸಿನ್ ಹೇಳಿದ್ದಾರೆ, ಗೋಕ್ಷುರ ಅಂತ ಒಂದು ಡ್ರಗ್ ಇದೆ, ಒಂದು ದ್ರವ್ಯ, ಅದರಲ್ಲಿ ಮಾಡಿದ್ದಂಥ ಔಷಧಿ ತೊಗೋಬೇಕು. ಆಮೇಲೆ ರಕ್ತಹೀನತೆ ಬರಬಾರ್ದು ಅಂದರೆ ಕೆಲವು ಘೃತಗಳು ಹೇಳಿದೆ, ಫಲಘೃತ ಅಂದರೆ ಅದು ಫಲ ಕೊಡುತ್ತೆ, ಅಂದರೆ ಚೆನ್ನಾಗಿ ಮಗು ಬೆಳೆಯುತ್ತೆ, ಒಳಗಡೆ ಮಗು ಓಡಾಡಲಿಕ್ಕೆ ನೀರು ಚೆನ್ನಾಗಿರುತ್ತೆ, ಮಗು ಬೆಳವಣಿಗೆ ಚೆನ್ನಾಗಿರುತ್ತೆ. ಆಮೇಲೆ ಐರನ್ ಪ್ರಿಪರೇಷನ್ಸು, ಮೇಡಮ್ ಹೇಳಿದಾಗೆ ಐರನ್ ಸಪ್ಲಿಮೆಂಟ್ ಕೊಡಲೇಬೇಕು, ಐರನ್ ಕ್ಯಾಲ್ಸಿಯಂ. ಸೊ ಅದಕ್ಕೆ ನಮ್ಮಲ್ಲಿ ಆಯುರ್ವೇದದಲ್ಲೂ ಕೆಲವೊಂದು ಔಷಧಿಗಳಿದೆ, ಧಾತ್ರಿ ಲೋಹದಿಂದ ಮಾಡುವಂಥದ್ದು ಅಂತ ಅವೆಲ್ಲ ಹೇಳಿದ್ದಾರೆ. ಆಮೇಲೆ 7ನೇ ತಿಂಗಳಿಂದ ಸುಖ ಪ್ರಸವಕ್ಕೆ ಏನು ಮಾಡಬೇಕು, ಕೆಲವೊಂದು ಯೋಗಾಸನ ಮಾಡಬೇಕು. ಆಹಾರ ಪದ್ಧತಿಯಾಗಿರಬೇಕು ಅಂದರೆ ಈ ಗರ್ಭಿಣಿಯರಲ್ಲಿ ಜಾಸ್ತಿ ಕಾನ್ಸ್ಟಿಪೇಷನ್ ಅಂತೀವಿ, ಅದು ಜಾಸ್ತಿ ಇರುತ್ತೆ. ಅದರಿಂದ ತುಪ್ಪದ ಜಾಸ್ತಿ ತೊಗೋಬೇಕು. ದಿನ ತುಪ್ಪ ತಿಂದರೆ ಈಸಿ ಡೆಲಿವರಿ ಆಗುತ್ತೆ ಒಂದು ಕಾನ್ಸೆಪ್ಟ್. ಸೊ ಈ ಪ್ರಿಪರೇಷನ್ಸ್ ಎಲ್ಲ ಗರ್ಭಿಣಿಯರಲ್ಲೇ ಆದರೆ ಸುಖ ಪ್ರಸವ ಆಗುತ್ತೆ. ಆಮೇಲೆ ಕೆಲವು ಯೋಗಾಸನಗಳು 7ನೇ ತಿಂಗಳಿಂದ ಶುರು ಮಾಡಬೇಕು. ಬದ್ಧಕೋನಾಸನ ಇರ್ಬೋದು, ಅರ್ಧಕಟಿ ಚಕ್ರಾಸನ ಇರ್ಬೋದು, ಆಮೇಲೆ ಕೆಲವೊಂದು ಆಸನಗಳು ಮಾಡೋದ್ರಿಂದ, ಅಥವಾ ಪ್ರಾಣಾಯಾಮ ಇರ್ಬೋದು, ಈಸಿ ಹೆರಿಗೆ ಆಗುತ್ತೆ. ಇವೆಲ್ಲ ಏನಕ್ಕೆ ಹೇಳ್ತೀವಿ ಅಂದರೆ ಎಲ್ಲನೂ ಚೆನ್ನಾಗಾಗಲಿ, ಡೆಲಿವರಿನೂ ಚೆನ್ನಾಗಾಗಲಿ, ಆಮೇಲೆ ಬಾಣಂತಿನೂ ಚೆನ್ನಾಗಿರಲಿ, ಎಲ್ಲ ಉದ್ದೇಶದಿಂದ ಇದು ಹೇಳೋದು. ಆಮೇಲೆ ಹೆರಿಗೆ ಆಗುವಾಗ ಯಾವ ಥರ ಆಹಾರ ತಗೋಬೇಕು, ಎನರ್ಜಿ ಸಿಗಬೇಕು ಅವಳಿಗೆ, ಆದರೆ ಜಾಸ್ತಿ ಕಷ್ಟ ಆಗಬಾರ್ದು ಡೈಜೆಷನ್ಗೆ. ಅಂದರೆ ಯಾವಾಗ ಗಂಜಿ ಥರ ಅಂದರೆ ಸ್ಟ್ರೆಂತ್ ಬರುವಂಥದ್ದು ಕೊಡಬೇಕು. ಆಮೇಲೆ ಹೆರಿಗೆ ಆದಮೇಲೂ ಅಷ್ಟೇ 10 ದಿವಸ ಆದಮೇಲೆ ತುಪ್ಪ ಕೊಡಬೇಕು, ಅದರ ಮೊದಲು ತುಪ್ಪ ಕೊಡಬಾರ್ದು. ಯಾಕಂದರೆ ಜೀರ್ಣ ಆಗಲ್ಲ, ಅಜೀರ್ಣ ಆಗುತ್ತೆ. ಅಜೀರ್ಣ ಆದರೆ ಬೇರೆ ಇನ್ಫೆಕ್ಷನ್ ಆಗ್ಬೋದು. ಅಂದರೆ ಈಗ ಜ್ವರ ಅಂತೀವಿ, ಸೂತಿಗ ಜ್ವರ ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಎಲ್ಲದರಲ್ಲೂ ಕಷ್ಟ ಯಾವುದಂದರೆ ಜ್ವರ ಅಂತೆ. ಆಯುರ್ವೇದದಲ್ಲಿ ಹೇಳಿದೆ, ಚಿಕಿತ್ಸೆಗೆ ಕಷ್ಟ ಆಗೋದು ಜ್ವರ. ಅದು ಹೆರಿಗೆ ಆದಮೇಲೆ ಬಂದ ಜ್ವರ ಅಂದರೆ ಇನ್ನೂ ಕಷ್ಟ, ಯಾವ ಕಾರಣದಿಂದ ಬಂದಿರುತ್ತೆ ಗೊತ್ತಿಲ್ಲ. ಅದಕ್ಕಿಂತ ಆಹಾರ ಪದ್ಧತಿಯನ್ನು ನಾವು ಹೇಗೆ ಯಾವ ಥರ ಹೇಳಿದ್ದಾರೆ ಅದೇ ಥರ ನೋಡಿಕೊಂಡ್ರೆ, ನಮ್ಮ ವಿಹಾರವನ್ನು ನೋಡಿಕೊಂಡ್ರೆ ನಾವು ಆರೋಗ್ಯವನ್ನು ಚೆನ್ನಾಗಿಡಬೇಕು, ಚಿಕಿತ್ಸೆಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಅಂತ ಆಯುರ್ವೇದದಲ್ಲಿ ಹೇಳಿರುವಂಥದ್ದು. ಪ್ರಿವೆನ್ಷನ್ನೇ ಮೇಯ್ನು. ಎಸ್, ಬೃಂದ ಅವರೇ, ಈಗ ಈ ಸರ್ಕಾರದ ನಿರ್ಲಕ್ಷ್ಯವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಈ ವರದಿಯನ್ನು ಮುಚ್ಚಾಕೋದಕ್ಕೆ ಸರ್ಕಾರದಿಂದಲೇ ಪ್ರಯತ್ನ ನಡೀತಾ ಇದೆಯಾ? ವಾಯ್ಸ್ ಬರ್ತಿಲ್ಲ ಮೇಡಮ್, ಮ್ಯೂಟ್ ಇದೆ ಅನ್ಸುತ್ತೆ ನೋಡಿ ಆಡಿಯೋ. ನಾವು ನೋಡಿಲ್ಲ ಅಂತ ಏನಾದ್ರೂ ಮಾಡಿದ್ದಾರೆ, ಇಲ್ಲ ಮಾಡ್ತಾ ಇದ್ದಾರೆ, ಮಾಡ್ಲಿಕ್ಕೆ ಅವರು ತಯಾರಾಗಿದ್ದಾರೆ ಅಂತ ಏನು ನಾವು ಕೇಳಲಿಲ್ಲ, ಇನ್ನು ನೋಡಿಲ್ಲ. ಒಂದು. ಎರಡನೇದು, ಅವ್ರು ಇಮಿಡಿಯೇಟ್ ಆಗಿ ಒಂದು ಸ್ಟೇಟ್ಮೆಂಟ್ ಅಟ್ಲೀಸ್ಟ್ ಮಾಡ್ಬೇಕಲ್ವಾ? ಇವು ಜನ ಎಲ್ಲ ಜವಾಬ್ದಾರಿ ಇದ್ರು, ಡ್ಯೂಟಿನಲ್ಲಿ ಇದ್ರು, ಅವ್ರದ್ದು ಈ ಒಂದು ಡಿಪಾರ್ಟ್ಮೆಂಟು, ಅವ್ರನ್ನ ಎಲ್ಲ ನಾವು ಸಸ್ಪೆನ್ಷನ್ ನಲ್ಲಿ ಹಾಕಿದೀವಿ, ತನಿಖೆ ಮಾಡ್ತಾ ಇದೀವಿ ಅಂತದ್ ಏನೂ ಇಲ್ಲ. ಯಾಕಂದ್ರೆ ಸರ್ಕಾರ ಮೇಲೆ ಭರವಸೆ ಬರಬೇಕಾಗಿದ್ರೆ ಸರ್ಕಾರ ಮೊದಲನೇ 3 ಕಾರ್ಯಕ್ರಮ, 3 ಇಮಿಡಿಯೇಟ್ ಆಕ್ಷನ್ ಏನ್ ತಗೊಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬೇಕು. ಒಂದು, ದಿವ್ಯಾ ಮೇಡಮ್ ಹೇಳಿರೋದು ತರ ಟ್ರಾನ್ಸ್ಫರ್ ದ ಪೇಷಂಟ್ಸ್, ಅವ್ರನ್ನ ಎಲ್ಲ ಬೇರೆ ಒಂದು ಜಾಗ
ಸುರಕ್ಷಿತವಾಗಿ ಎಲ್ಲಿ ಅವ್ರಿಗೆ ಇಮಿಡಿಯೇಟ್ ಮೆಡಿಕಲ್ ಕೇರ್ ಮತ್ತೆ ಅವ್ರಿಗೆ ಅಟೆನ್ಷನ್ ಸಿಗುತ್ತೆ. ಎರಡನೇದು, ಯಾರು ಅದಕ್ಕೆ ಜವಾಬ್ದಾರಿ? ಆ ಸಮಯ, ಆ ದಿನ 24 hours ನಲ್ಲಿ 3 ಶಿಫ್ಟ್ಸ್ ಇರುತ್ತೆ. ಆ ಶಿಫ್ಟ್ ನಲ್ಲಿ ಅಲ್ದಿದ್ರೆ ಆ 3 ಶಿಫ್ಟ್ ಆ 24 hours ನ ಅವ್ರ ಏನಾದ್ರೂ ಸಸ್ಪೆನ್ಷನ್ ಆಗಿದ್ಯಾ, ಅವ್ರಿಗೆ ಏನಾದ್ರೂ ಒಂದು ಎನ್ಕ್ವೈರಿ ಆಗ್ತಾ ಇದೆಯಾ, ಅದು ಭರವಸೆ ಕೊಡ್ಬೇಕಾಗಿದೆ. ಬಟ್ ದೇರ್ ಇಸ್ ನೋ ಅನೌನ್ಸ್ಮೆಂಟ್. ನಾವು ಕೇಳಲಿಲ್ಲ, ಅಟ್ಲೀಸ್ಟ್ ನಿಮ್ ಚಾನೆಲ್ ಇಂದ ಬಂದಿಲ್ಲ, ಬೇರೆ ಚಾನೆಲ್ ಕಡೆಯಿಂದಾನು ಬಂದಿಲ್ಲ. ಅಕಸ್ಮಾತ್ ಅವರು ಸರ್ಕಾರ ಹಿಂಗ್ ಮಾಡಿದಾರೆ ಅಂದ್ರೆ ಗುಪ್ತವಾಗಿ ಇಟ್ಕೊಂಡಿದ್ದಾರೆ, ಯಾಕೆ ಗೊತ್ತಿಲ್ಲ. ಮೂರನೇದು, ಸಂಬಡಿ ಆ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಇಂದ ಆ ಮೆಡಿಕಲ್ ಮಿನಿಸ್ಟರ್ ನಮ್ದು ಇಲ್ದಿದ್ರೆ ಆ ಮೆಡಿಕಲ್ ಬ್ಯೂರೋಕ್ರಸಿ ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರು ಅಟ್ಲೀಸ್ಟ್ ಬಂದು ಪಬ್ಲಿಕ್ಗೆ ಒಂದು ಭರವಸೆ ಕೊಡ್ಬೇಕಲ್ವಾ? ಬೇರೆ ಮೀಡಿಯಾ ಅವ್ರ ಹತ್ರ ಹೋಗಿ ಒಂದು ಪ್ರಶ್ನೆ 2 ಪ್ರಶ್ನೆ ಕೇಳಿದ್ರೆ ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೆ, ಬರಬಹುದು ಅಂತ ಒಂದೊಂದು ಪದ ವಾಕ್ಯದು ಒಂದೊಂದು ಪದದ ಉತ್ತರ ಕೊಟ್ಬಿಟ್ರೆ ಸಾಕ? ಭರವಸೆ ಎಲ್ಲಿಂದ ಬರುತ್ತೆ? ವಿ ಆರ್ ಟ್ಯಾಕ್ಸ್ ಪೇಯರ್ಸ್. ನಾವು ಯಾವ ಫ್ರೀ ಆಗಿ ಕೇಳ್ತಾ ಇಲ್ಲ ಅವ್ರ ಹತ್ರ, ಏನು ದಾನ ಮಾಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಜವಾಬ್ದಾರಿ ಅದಕ್ಕೆ, ನೀವು ಸಂಬಳ ಸಿಗ್ತಾ ಇದೆ, ನಿಮಗೆ ಅದಕ್ಕೆ ಬೇರೆ ಪರ್ಕ್ಸ್ ಸಿಗ್ತಾ ಇದೆ, ಅದಕ್ಕೆ ನೀವು ಜವಾಬ್ ಕೊಡಿ ಸಾಕು. ಆ ಒಂದು ಭರವಸೆ ಇನ್ನು ನಮ್ಮ ಪ್ರಜೆ ಅವ್ರಿಗೆ ಅವ್ರು ಕೊಟ್ಟಿಲ್ಲ. ಸೊ ಈ ಜವಾಬ್ದಾರಿ ಯಾರು ತಗೊಳ್ತಾರೆ? ಅಕೌಂಟಬಿಲಿಟಿ ಯಾರ ಹತ್ರ ಇದೆ? ಕೋರ್ಟ್ ಯಾವಾಗ್ಲೂ ಹೇಳ್ಬೇಕಾ, ಒಂದು ಆರ್ಡರ್ ಕೊಟ್ಬಿಟ್ಟು ಈಗ ನಿಮ್ದು ಜವಾಬ್ದಾರಿ, ಬೈ ದೆನ್ ಏನಾಗ್ಬಿಡುತ್ತೆ, ಮೇಡಮ್ ಹೇಳಿರೋದು ತರ ಜನ ಹೋಗ್ಬಿಟ್ಟಿದ್ದಾರೆ. ಮೈ ಮದರ್ ಇಸ್ ಗಾನ್, ಮೈ ಸಿಸ್ಟರ್ ಇಸ್ ಗಾನ್, ಅಲ್ದಿದ್ರೆ ನನ್ನ ಹೆಂಡತಿ ಹೋಗ್ಬಿಟ್ಟಿದ್ದಾರೆ, ಫ್ರೆಂಡ್ ಹೋಗಿದ್ದಾರೆ, ಎಲ್ಲ ಆಗೋಗಿದೆ. ಆಮೇಲೆ ಅವ್ರ ಮೇಲೆ ಕ್ರಮ ತಗೋದು. ಇಂಥ ಲೆಸೆಫೇರಿಯನ್ ಆಗ್ತಾ ಇದೆ, ಎಸ್ಪೆಷಲಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಲ್ಲಿ. ಅವ್ರಿಗೆ ಆ ಒಂದು ಜೀವನಗೆ ಬೆಲೆ ಇಲ್ಲ, ಯಾಕಂದ್ರೆ ಅವ್ರನ್ನ ನಾವು ಅಕೌಂಟಬಲ್ ಆಗಿ ಇಟ್ಕೊಂಡಿಲ್ಲ. ಅವ್ರದ್ದು ಅವ್ರಿಗೆ ಭಯನೇ ಇಲ್ಲ. ರಿಮೋಸ್ ಎಲ್ಲ ಬಿಡಿ, ಬೇಜಾರಾಗ್ಬೇಕು ಅದೆಲ್ಲ ಎರಡನೇ ವಿಷಯ. ಭಯನೇ ಇಲ್ಲ, ನನಗೆ ಏನೂ ಆಗಲ್ಲ, ಅಷ್ಟು ಒಂದು ಆರೋಗ್ಯಂಟ್ ಆಗಿ ಅವರಿದ್ದಾರೆ. ಸೊ ಸರ್ಕಾರ ಕಡೆಯಿಂದ ನಾವು ಕೇಳಿಲ್ಲ, ಡಿಮಾಂಡ್ ಮಾಡಬೇಕು. ನಮ್ದು ಇದು ಡಿಮಾಂಡ್. ಈ ಡಿಮಾಂಡ್ ನಾವು ಕೇಳ್ತಾ ಇರೋದು, ನೀವು ಮಾಡ್ತಾ ಇರೋ ಕೆಲಸ. ಅದಕ್ಕಿಂತ ಮುಂಚೆ ಆ ದಿನ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ತು, ಆವಾಗನೇ ನಿಮಗೆ ಸರ್ವಿಸ್ ಮ್ಯಾನ್ಯುಯಲ್ ಕೊಟ್ರು. ಆ ಮ್ಯಾನ್ಯುಯಲ್ ನಲ್ಲಿನೇ ನೀವೆಲ್ಲ ಓದಿ ನಾನು ಇದಕ್ಕೆ ಅಂತ ಎಂಡೋಸ್ ಮಾಡಿದ್ದೀರಾ, ಅದನ್ನ ಮಾಡಿ ಸಾಕು. ಎಸ್, ಮನಿವಿತಾ ಮೇಡಮ್, ಈಗ ಈ ಬಹು ಅಂಗಾಂಗದಿಂದಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ರೀತಿಯ ಸಮಸ್ಯೆ ಅಥವಾ ವೈಫಲ್ಯ ಇದ್ರೂ ಕೂಡ ಸಿಜೇರಿಯನ್ ಅವಶ್ಯಕತೆ ಇರುತ್ತಾ? ಇನ್ನೊಮ್ಮೆ ಹೇಳಿ. ಅಂದ್ರೆ ಬಹು ಅಂಗಾಂಗ ವೈಫಲ್ಯದಿಂದಾಗಿ ಬೆಳ್ತಾ ಇರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋದು, ಆದ್ರೂ ಕೂಡ ಸಿಜೇರಿಯನ್ ಮಾಡಲಾಗತ್ತೆ. ಬಟ್ ಆ ಟೈಮಲ್ಲಿ ಅಂದ್ರೆ ಈ ರೀತಿಯ ಅಂಗಾಂಗ ವೈಫಲ್ಯ ಇದ್ರೂ ಕೂಡ ಸಿಜೇರಿಯನ್ ಅವಶ್ಯಕತೆ ಇರುತ್ತಾ ಅಂತ? ಸರ್, ಸಿಸೇರಿಯನ್ ಅನ್ನೋದು ಮತ್ತೆ ಬೇರೆ ಅಂಗದ್ದು ವೈಫಲ್ಯ ಎರಡು ಬೇರೆ ಕಾರಣಗಳು ಸರ್. ಆ ಮಗುನ ಉಳಿಸ್ಬೇಕು ಅಂತ ಸಿಸೇರಿಯನ್ ಮಾಡಿದ್ದಾರೆ, ಆದ್ರೆ ಇಲ್ಲಿ ಸತ್ತಿರೋದು ಒಂದು ರಿಪೋರ್ಟ್ ಅಲ್ಲಿ ನೋಡಿದಾಗ ಬಾಣಂತಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಿತ್ತು, ಡಿಸ್ಚಾರ್ಜ್ ಆಗಿತ್ತು, ಆಮೇಲೆ ಅದೇ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಆಕೆ ಮರಣ ಹೊಂದಿದೆ. ಇನ್ನೊಬ್ಬಾಕೆ ಅವರು ಐ ಥಿಂಕ್ ಬರ್ತ್ ಕೊಡ್ಬೇಕಿದ್ರೆ ಬರ್ತ್ ಆದ ತಕ್ಷಣ ಹೋಗಿದ್ದಾರೆ. ಇಲ್ಲಿ ಹಲವಾರು ಲೆವೆಲ್ ನಲ್ಲಿ ಡೆತ್ ಆಗಿದೆ ಸರ್. ಬಟ್ ಸಿಸೇರಿಯನ್ನು ಮತ್ತೆ ಬೇರೆ ಅಂಗಗಳ ವೈಫಲ್ಯತೆಯಿಂದ ಸಿಸೇರಿಯನ್ ಮಾಡಬಾರ್ದು ಅನ್ನೋದು ಎಲ್ಲೂ ಲಿಂಕ್ ಇಲ್ಲ ಸರ್. ಅವ್ರಿಗೆ ಬೇರೆ ಅಂಗಗಳು ಏನೋ ಒಂದು ಆಗಿದೆ ಅಂತ ತಾನೇ ಸಿಸೇರಿಯನ್ ಮಾಡಿರೋದು. ಲಾಸ್ಟ್ ಆಪ್ಷನ್ ಆಗಿ ಸಿಸೇರಿಯನ್ ಮಾಡಿದ್ದಾರೆ ಅಂತ ಅನ್ಸ್ತಾ ಇದೆ. ಅಂದ್ರೆ ಎಲ್ಲದಕ್ಕೂ ಇತ್ತೀಚೆಗೆ ಪ್ರತಿಯೊಂದಕ್ಕೂ ಸಿಜೇರಿಯನ್ ಬೇಕೇ ಬೇಕು. ನಾರ್ಮಲ್ ಅಂತೂ ಡೆಲಿವರಿ ಆಗ್ತಾ ಇಲ್ಲ, ಬಟ್ ಪ್ರತಿಯೊಂದಕ್ಕೂ ಸಿಜೇರಿಯನ್ ಅವಶ್ಯಕತೆ ಇರುತ್ತಾ? ಇಲ್ಲ ಸರ್, ಇಲ್ಲ ಖಂಡಿತ ಇಲ್ಲ. ನಾರ್ಮಲ್ ಡೆಲಿವರಿ ಆದಷ್ಟು ಆ ಹೆಣ್ಮಗಳು ಬೇಗ ಲವಲವಿಕೆಯಿಂದ ಚೇತರಿಸ್ಕೊಂತಾಳೆ, ಆ ಮಗು ಸಹ ಆರೋಗ್ಯವಾಗಿರುತ್ತೆ. ಆಮೇಲೆ ರಿಕವರಿ ಟೈಮ್ ಇರುತ್ತೆ ನೋಡಿ, ಆಕೆಗೆ ಪುನಃ ಎದ್ದೋಡಾಡುವಂಥದ್ದು ಮತ್ತೆ ಅವಳ ಕೆಲಸ ಅವಳೇ ಮಾಡ್ಕೊಳ್ಳುವಂಥದ್ದು, ಇದಕ್ಕೆಲ್ಲ ನಾರ್ಮಲ್ ಡೆಲಿವರಿನೇ ಸಹ ಹೆಲ್ಪ್ ಆಗೋದು. ಸಿಸೇರಿಯನ್ ಅಲ್ಲಿ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ. ಆಮೇಲೆ ಸ್ಟಿಚಸ್ ಹಾಕಿರ್ತಾರೆ, ಹೇಗಂದ್ರೆ ಹಂಗೆ ಕೂತ್ಕೊಳ್ಳೋಂಗಿಲ್ಲ, ಹೇಗಂದ್ರೆ ಹಂಗೆ ಓಡಾಡೋ ಹಾಗಿಲ್ಲ. ಆ ಸ್ಟಿಚಸ್ ಗಾಯ ಮಾಯ್ಬೇಕು, ಆಕೆ ಫೀಡ್ ಮಾಡ್ಬೇಕಿದ್ರು ಬಹಳ ಕೇರ್ಫುಲ್ ಆಗಿ ಕುತ್ಕೊಬೇಕು. ತುಂಬಾ ಕಾಂಪ್ಲಿಕೇಶನ್ಸ್ ಇದೆ. ಆಮೇಲೆ ಮೆಂಟಲ್ ಹೆಲ್ತ್ ಮೇಲೂ ಸಹ ಡೈರೆಕ್ಟ್ ಇಂಪ್ಯಾಕ್ಟ್ ಇದೆ. ನಾರ್ಮಲ್ ಡೆಲಿವರಿ ಆದವರು ಬೇಗ ಅವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ. ಸಿಸೇರಿಯನ್ ಇದ್ದವರು ಅವ್ರಿಗೆ ನೋವು ಜಾಸ್ತಿ ಇರುತ್ತಲ್ಲ, ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟಿರ್ತಾರೆ, 12 ದಿನ 1 ತಿಂಗಳ ತನಕ ಪೇನ್ ಕಿಲ್ಲರ್ಸ್ ಕೊಟ್ಟಿರ್ತಾರೆ. ಆ ಪೇನ್ ನ ತಡ್ಕೊಂಡು ಮಗುನ ನೋಡ್ಕೊಬೇಕು, ಅದು ಒತ್ತಡ. ಅದು ಇಟ್ ಇಸ್ ನಾಟ್ ಈಸಿ ಸರ್. ನಾರ್ಮಲ್ ಡೆಲಿವರಿ ಇಸ್ ಆಲ್ವೇಸ್ ಬೆಟರ್.
ಆಮೇಲೆ ಇನ್ನೊಂದು ವಿಷಯ, ಈ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ, ಈ ತರ ಡೆಲಿವರಿ ಹೋದಾಗ, ಡೆಲಿವರಿಗೆ ಅಂತ ಹಾಸ್ಪಿಟ್ಲಿಗೆ ಹೋದಾಗ ಎಷ್ಟು ಹೆಣ್ಮಕ್ಳು ಅವರ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ. ಮಾರ್ಟಾಲಿಟಿ ರೇಟ್ ಇನ್ ದ ವರ್ಲ್ಡ್ ಫಾರ್ ದಿಸ್ ರೀಸನ್ ತುಂಬಾ ಕಡಿಮೆ ಇದೆ. ಆದ್ರೆ ಬಳ್ಳಾರಿನಲ್ಲಿ 5 ದಿನದಲ್ಲಿ ಇಷ್ಟು ಸಾವಾಗಿರೋದು ಸ್ವಲ್ಪ ಚಿಂತಾಜನಕ. ಈ ತರ ಆಗ್ಬಾರ್ದಿತ್ತು. ಇವಾಗ ನಾವು ಅಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗೆ ನಾವು ಹೋದ್ರು ಕೆಲವೊಂದು ಕಡೆ ಕೆಲವೊಂದು ವಿಚಾರ ಹೇಳಿದ್ರು. ಆಪರೇಷನ್ ಟೈಮ್ ನಲ್ಲಿ ಕರೆಂಟ್ ಹೊಟ್ಟೋಗಿರೋದು, ಅಥವಾ ಆಪರೇಷನ್ ಟೈಮ್ ನಲ್ಲಿ, ಸಿಸೇರಿಯನ್ ಆಪರೇಷನ್ ಟೈಮ್ ನಲ್ಲಿ ಮೆಡಿಸಿನ್ ಸಿಗ್ದಲೇ ಇದ್ದಿದ್ದು, ಡ್ರೈವರ್ ಪಾಪ ಅವರು ಡ್ರೈವರ್ನ ಕಳಿಸಿ ಕೆರೋಸಿನ್ ಪೆಟ್ರೋಲ್ ತಗೊಂಬಂದ್ಬಿಟ್ಟು ಅವರು ಎಲೆಕ್ಟ್ರಿಸಿಟಿ ಬರೋ ಹಾಗೆ ಮಾಡಿರೋದು, ಇಂತ ಎಲ್ಲ ಪ್ರಕರಣ ಕೇಳಿದೀವಿ. ಸೊ ಇಟ್ ಇಸ್ ನಾಟ್ ಸೇಫ್ ಸರ್. ನಾರ್ಮಲ್ ಡೆಲಿವರಿ ಇಸ್ ಆಲ್ವೇಸ್ ಸೇಫ್. ಎಸ್ ಸಂಧ್ಯಾ ಅವರೇ, ಈಗ ಪ್ರಮುಖವಾಗಿ ಈ ಗರ್ಭಿಣಿಯರು ಅಥವಾ ಬಾಣಂತಿಯರು ಅಂತ ಬಂದಾಗ ಆ ಮೂಮೆಂಟಲ್ಲಿ ಕುಟುಂಬಸ್ಥರ ಸಹಕಾರ ಹೇಗಿರಬೇಕು ಅಂತ? ಕುಟುಂಬಸ್ಥರು ಗರ್ಭಿಣಿಯರನ್ನೇ ಹೇಳ್ತಾರೆ ತುಂಬ ಚೆನ್ನಾಗಿ ನೋಡಬೇಕು. ಭರ್ತಾ ಭೃತ್ಯೈಷ್ಯ ಗರ್ಭದೃಕ್ ಅಂದರೆ ಗಂಡ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದರೆ ಅದು ಇವಾಗ ಹೇಳ್ತೀವಲ್ಲ ನಾವು, ಮಗುನೂ ರೆಸ್ಪಾಂಡ್ ಮಾಡುತ್ತೆ ಹೊಟ್ಟೆಲಿದ್ದಾಗಲೇ ಅಂತ. ಅದರಿಂದ ಆಚಾರ ವಿಚಾರ ಆಗಲಿ, ಅವಳು ಥಿಂಕಿಂಗ್ ಆಗಲಿ ಎಲ್ಲನೂ ಚೆನ್ನಾಗಿರಬೇಕು. ಮನೆಯವರು ಚೆನ್ನಾಗಿ ನೋಡ್ಕೋಬೇಕು. ಅವಳು ಚೆನ್ನಾಗಿರ್ಬೇಕಂದ್ರೆ ಅವಳು ಸುತ್ತ ಪರಿಸರ ಚೆನ್ನಾಗಿರಬೇಕು. ಸೊ ಅದು ಯಾವ ಥರ ಸಹಕಾರಿಯಾಗುತ್ತಂತೆ, ಮಗು ಚೆನ್ನಾಗಿ ಬೆಳೆಯೋಕ್ಕೆ ಸಹಕಾರಿಯಾಗುತ್ತೆ. ಆಮೇಲೆ ಅವಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಈಗ BP ಬರುತ್ತೆ, ಶುಗರ್ ಬರುತ್ತೆ ಅಂತೀವಿ, ಅವಳು ಸ್ಟ್ರೆಸ್ಸಿಂದನೂ ಇರ್ಬೋದು ಈಗಿನ ಇದಕ್ಕೆ. ಅದಕ್ಕೆ ಮನೆಯಲ್ಲಿ ವಾತಾವರಣ ನಿಮಗೆ ಚೆನ್ನಾಗಿದ್ದರೆ ಮಗು ಅಮ್ಮ ಇಬ್ಬರೂ ಚೆನ್ನಾಗಿರ್ತಾರೆ, ಚೆನ್ನಾಗಿ ಮಗುನೂ ಬೆಳೆಯುತ್ತೆ. ಅದರಿಂದ ಪರಿಸರ ಅಥವಾ ಮನೆಯವರು ತುಂಬ ಮುಖ್ಯ ಆಗುತ್ತೆ ಗರ್ಭಿಣಿಯರಲ್ಲಿ. ಇವನ್ ಬಾಣಂತಿಯರಲ್ಲೂ ಅಷ್ಟೇ. ಬಾಣಂತಿಯರು ನಾನು ಹೇಳಿದಾಗೆ ಶಾರೀರಿಕವಾಗಿ ಮಾನಸಿಕವಾಗಿಯೂ ಕ್ಷೀಣ ಆಗಿರ್ತಾರೆ. ಸ್ಟ್ರೆಸ್ಸು ಎಂಬುದು ಅವರಿಗೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಅದರಿಂದ ಶಾರೀರಿಕವಾಗೂ ಚೆನ್ನಾಗಿ ನೋಡಬೇಕು, ಮನಸ್ಸಿಗೂ ಚೆನ್ನಾಗಿ ನೆಮ್ಮದಿ ಇರಬೇಕು. ಹಾಲು ಚೆನ್ನಾಗಿ ಬರಬೇಕಂದ್ರೆ ಸ್ಟ್ರೆಸ್ಸು, ಈಗ ಶೋಕ ಅಂತೀವಿ, ತುಂಬ ಟೆನ್ಷನ್ ಆದರೆ ಹಾಲು ಕಡಿಮೆ ಆಗಿಬಿಡುತ್ತೆ. ಸೊ ಅವೆಲ್ಲ ನಾವು ಈ ಮನೆಯವರು ಹೇಗೆ ಇರ್ತಾರೋ ಆ ಥರ ಇರ್ತಾರೆ ಬಾಣಂತಿ. ಆಹಾರದಲ್ಲಿ ಆಗಲಿ, ವಿಹಾರದಲ್ಲಿ ಆಗಲಿ, ಚಿಂತನೆಯಲ್ಲಾಗಲಿ, ಪ್ರತಿಯೊಂದರಲ್ಲೂ. ಸೊ ಮನೆಯವ್ರದ್ದು ತುಂಬ ಪ್ರಮುಖ ಪಾತ್ರ ಇರುತ್ತೆ ಇಲ್ಲಿ. ಬೃಂದ ಅವರ, ಈಗ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸರಣಿ ಸಾವು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಬಾಲ್ಯ ವಿವಾಹ ಏನಾದರೂ ಕಾರಣ ಆಗುತ್ತಾ ಇದಕ್ಕೆ? ಯಾಕಂದ್ರೆ ಅಲ್ಲಿ ಜಾಗೃತಿ ಇಲ್ಲದೆ ಇರೋದು, ಎಜುಕೇಶನ್ ಇಲ್ಲದೆ ಇರೋದು. ಸರ್ಟನ್ಲಿ ಬಾಲ್ಯ ವಿವಾಹ ಏನಿದೆ ಅದು ತುಂಬಾ ಇದೆ, ಎಲ್ಲ ಕಡೆ ಜಾಸ್ತಿ ಇದೆ. ಬಟ್ ನಾರ್ತ್ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ಅಲ್ಲಿ ಬೇರೆ ಬೇರೆ ರಿಲಿಜಿಯಸ್ ಏನದು ನೆಪಗಳನ್ನ ಕೊಟ್ಬಿಟ್ಟು ಮಕ್ಕಳದು ಮದ್ವೆ ಬೇಗ ಮಾಡ್ಬಿಡ್ತಾರೆ. ಬಟ್ ಅದು ಒಂದು ಕಾರಣ, ಎಸ್. ಯಾಕಂದ್ರೆ ಆ ಮಗುದು ಏನದು ದೇಹ ಇನ್ನು ರೆಡಿ ಇಲ್ಲ, ಇನ್ನೊಂದು ಮಗುನ ನೋಡ್ಕೊಳ್ಲಿಕ್ಕೆ, ಅದು ಅವ್ರದ್ದು ಬೆಳವಣಿಗೆ ಮಾಡ್ಲಿಕ್ಕೆ, ಅದೆಲ್ಲ ಎಸ್, ಆಲ್ ದಟ್, ಅದೆಲ್ಲ ಕಾರಣ ಇದೆ. ಬಟ್ ನಾನ್ ತಿರ್ಗಾ ಬರೋ ಕಾರಣ ಇದೆ. ಯಾಕಂದ್ರೆ ವಿ ಆರ್ ಲುಕಿಂಗ್ ಅಟ್ ಬ್ಯಾಂಗ್ಳೂರ್ ಇಸ್ ಹೈಯೆಸ್ಟ್ ಚೈಲ್ಡ್ ಮ್ಯಾರೇಜ್ ನಲ್ಲಿ ನಾವು ನೋಡಿದ್ರೆ ಬೆಂಗಳೂರು ಸಿಟಿ ಜಾಸ್ತಿ ಇದೆ. ಸೊ ನಾವು ಫಸ್ಟ್ ನೋಡ್ಬೇಕಾಗಿರೋದು ಹಾಸ್ಪಿಟಲ್ ನಲ್ಲಿ ವ್ಯವಸ್ಥೆಗಳು ಏನಿದೆ, ಅಲ್ಲಿ ಟ್ರೈನ್ಡ್ ಜನ ಇದ್ದಾರ, ಅಲ್ಲಿ ವೇಕೆನ್ಸೀಸ್ ಫಿಲ್ ಆಗಿದ್ಯಾ, ಮತ್ತೆ ಒಬ್ರೊಬ್ರಿಗೆ ಅವ್ರವ್ರ ಜವಾಬ್ದಾರಿ ಇದು, ಏನಾದ್ರೂ ನೋಟ್ಸ್ ತಗೊಳ್ತಾರ, ಏನಾದ್ರೂ ವೀಕ್ಲಿ ಅಪ್ಡೇಟ್ ಇದೆಯಾ, ರಿಪೋರ್ಟ್ ಕೊಡ್ಬೇಕಾ, ಇನ್ಸ್ಪೆಕ್ಷನ್ ಇದೆಯಾ, ಇದೆಲ್ಲ ಇದೆಯಾ ಇಲ್ವಾ ಅದು ನನಗೆ ಗೊತ್ತಿಲ್ಲ. ಬಟ್ ನಮಗೆ ಗೊತ್ತು ದಟ್ ನಾರ್ತ್ ಕರ್ನಾಟಕದಲ್ಲಿ ಇನ್ನೊಂದಷ್ಟು ಸ್ವಲ್ಪ ಅವರು ಲೆಸೆಫೇರ್ ಆಗಿ ಬಿಟ್ಬಿಡ್ತಾರೆ, ಅಷ್ಟು ಸ್ಟ್ರಿಕ್ಟ್ ಆಗಿ ಅವ್ರನ್ನ ನೋಡಲ್ಲ, ಈ ವಿಷಯಗಳನ್ನ ನೋಡಲ್ಲ. ಮತ್ತೆ ಮೆಡಿಕಲ್ ಆಫೀಸರ್ಸ್ ಎಷ್ಟು ಜನ ಇದ್ದಾರೆ, ಅವರು ಆ ಒಂದು ಹಾಸ್ಪಿಟಲ್ಗೆ ದಿನ ಬರ್ತಾರ? ಯಾಕಂದ್ರೆ ನಮಗೆ ಗೊತ್ತು ಸುಮಾರು ಸತಿ ಮೆಡಿಕಲ್ ಆಫೀಸರ್ಸ್ ಟೌನ್ ಕಡೆ ಇರ್ತಾರೆ, ಸಿಟಿ ಕಡೆ ಇರ್ತಾರೆ, ಇಲ್ಲಿ ಒನ್ಸ್ ಎ ವೀಕ್ ಏನಾದ್ರೂ ವಿಸಿಟ್ ಮಾಡ್ತಾರೆ. ಸೊ ಈ ವಿಷಯ ಆಗುವಾಗ ಅಲ್ಲಿ ಏನೋ ಇನ್ಸ್ಪೆಕ್ಷನ್ ಇರಲ್ಲ, ಅಲ್ಲಿ ಏನೋ ಮಾನಿಟರಿಂಗ್ ಇರಲ್ಲ. ಸೊ ಅದು ಡಾಕ್ಟರ್ ವಿದ್ಯಾ ಹೇಳಿರೋದು ತರ ತಕ್ಷಣ ಒಂದು ಸಾವು ಆದ ತಕ್ಷಣ ಏನ್ ಕಾರಣ ಇರಬಹುದು, ಕನ್ಸಲ್ಟೇಷನ್ ಇದೆಯಾ, ಅಲ್ಲಿರೋ ಎಕ್ಸ್ಪರ್ಟ್ಸ್ ಕೂತ್ಕೊಳ್ತಾರ, ರೆಕಾರ್ಡ್ಸ್ ನ, ಕೇಸ್ ಹಿಸ್ಟ್ರೀಸ್ ನ ಮತ್ತೆ ರೆಕಾರ್ಡ್ಸ್ ನ ನೋಡ್ತಾರ, ನೋಡ್ಬಿಟ್ಟು ಅವ್ರನಲ್ಲಿ ಏನಾದ್ರು ಬೇರೆ ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ಗೆ ಬೇರೆ ಕಡೆ ಹೋಗ್ತಾರ. ಯಾಕಂದ್ರೆ ಈ ಒಂದು ಡಿಜಿಟಲ್ ಇಂಡಿಯಾದಲ್ಲಿ ಯಾರು ಬೇಕಾದ್ರೂ ಎಷ್ಟು ಬೇಗ ಬೇಕಾಗಿದ್ರು ಆ ಒಂದು ಒಪಿನಿಯನ್ ನಾವು ಪಡಿಸ್ಕೋಬಹುದು. ಬಟ್ ಇದೆಲ್ಲ ಅವ್ರು ಮಾಡಿದಾರ ಇಲ್ವಾ? ಇಲ್ದಿದ್ರೆ ಆಗುತ್ತೆ, ಸಾವಾದ್ರೆ ನಾವು ಒಂದು ಕಾರಣ ಕೊಡ್ತೀವಿ, ಆ ಕಾರಣ ಕೊಟ್ಬಿಟ್ಟು ಜನ ಹೋಗ್ತಾರೆ. ವಾಟ್ ಟು ಡು? ಪಾಪ ಅವ್ರ ಮೇಲೆ ಒಂದು ಜವಾಬ್ದಾರಿ ಇದೆ. ಈ ಸಾವು ಹಿಂಗಾಯ್ತು, ನಿಮ್ಮ ಗಾರ್ಡ್ನಲ್ಲಿ, ನಿಮ್ಮ ಅಂಡರ್ದಲ್ಲಿ ಇದು ಹೆಂಗಾಯ್ತು, ಆ ಒಂದು ಭಯ,
ಆ ಒಂದು ಕಮಿಟ್ಮೆಂಟ್ ಇಲ್ಲ. ಸೊ ನಾವು ಬೇರೆ ಚೈಲ್ಡ್ ಮ್ಯಾರೇಜ್ ಅಂತಾನೆ ಹೇಳಕ್ಕಾಗಲ್ಲ. ನಾವು ಅದು ವಾಪಸ್ ಹಾಸ್ಪಿಟಲ್ಗೆ ತಗೊಂಡು ಬರ್ಬೇಕಾಗಿರುತ್ತೆ. ಅಲ್ಲಿ ಅವರು ಫೈಲ್ಸು, ಕೇಸ್ ಹಿಸ್ಟ್ರೀಸು ಎಲ್ಲ ಸೀರಾಗಿ ಇಟ್ಟಿದಾರ. ಅಲ್ಲದೆ ಯಾರೋ ಒಬ್ರು IV ಕೊಟ್ಬಿಟ್ಟು ಹೋಗ್ಬಿಟ್ಟು ಇನ್ನೊಂದು 3 ದಿನ ಬಿಟ್ಟು ಬರ್ತಾರ. ಯಾಕಂದ್ರೆ IV ಕೊಡೋದು, ಅದನ್ನ ಚೇಂಜ್ ಮಾಡೋದು ನರ್ಸು, ಕಂಪೌಂಡ್ರು ಮಾಡಬಹುದು. ಸೊ ಇದೇ ಕೊನೆಯಲ್ಲಿ ನಾನು ವಾಪಸ್ ಸರ್ಕಾರ ಹತ್ರನೇ ಜವಾಬ್ದಾರಿ ಕೇಳ್ತೀನಿ. ಯಾಕಂದ್ರೆ ಅದು ಅವ್ರದ್ದು ಜವಾಬ್ದಾರಿ. ಅವ್ರು ಬೇರೆ ಬೇರೆ ನೆಪ ಹೇಳ್ಬಹುದು, ನಮಗೆ ಸ್ಟಾಫ್ ಇಲ್ಲ, ನಮಗೆ ಇದು ಇಲ್ಲ, ಅದು ಇಲ್ಲ. ಆದ್ರೆ ನಮ್ ಕಡೆಯಿಂದ ಕಂದಾಯ ಬರ್ತಾ ಇದೆಯಾ ನಿಮ್ಗೆ ಇದೆಲ್ಲ ಮಾಡ್ಲಿಕ್ಕೆ? ಬರ್ತಾ ಇದೆ ಅಂದ್ರೆ ಇದನ್ನ ಮಾಡ್ಬೇಕು. ನೆಪ ಕೊಡಬಾರ್ದು, ಏನು ಒಂದು ನಮಗೆ ಎಕ್ಸ್ಕ್ಯೂಸ್ ಕೊಡಬಾರ್ದು. ಈಗ ಓಲ್ಡ್ ದ ಪರ್ಸನ್ ರೆಸ್ಪಾನ್ಸಿಬಲ್, ಜವಾಬ್ದಾರಿ ಅವ್ರನ್ನ ಮೇಲಿಂದ ಕೆಳಗಡೆ ತನಕ ವಿ ಹ್ಯಾವ್ ಟು ಬ್ರಿಂಗ್. ಮೆಡಿಕಲ್ ಆಫೀಸರ್ ಇಂದ ಟು ದ ಪರ್ಸನ್ ಯಾರು ಇನ್ಚಾರ್ಜ್ ಇದ್ರು, ಆ ಒಂದು ಇಂಜೆಕ್ಷನ್ ಕೊಟ್ಟರು, ಇಲ್ದಿದ್ರೆ IV ರೆಸ್ಪಾನ್ಸಿಬಲ್ ಆಗಿ ಇದ್ರು, ಎಲ್ಲರನ್ನೂ ನಾವು ಜವಾಬ್ದಾರಿ ಇಟ್ಕೋಬೇಕು. ಬಟ್ ಅಟ್ ಡಿಫ್ರೆಂಟ್ ಲೆವೆಲ್ಸ್ ಜವಾಬ್ದಾರಿ ಮಾಡ್ಬಿಟ್ಟು ದೇರ್ ಶುಡ್ ಬಿ ಸಮ್ ಫಾರ್ಮ್ ಆಫ್ ಪ್ಯೂನಿಟಿವ್ ಆಕ್ಷನ್. ನಾವು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಈ ಎನ್ಕ್ವೈರಿನೇ ಹಂಗೆ ಇಟ್ಬಿಟ್ಟು ಆಮೇಲೆ ಅದು ಎನ್ಕ್ವೈರಿನೂ ಕೂಡ ಗುಪ್ತವಾಗಿ ಅದು ಶೆಲ್ಫ್ ಒಳಗಡೆ ಹೋಗ್ಬಿಡುತ್ತೆ, ಏನಾದ್ರೂ ಒಂದು ಲೈಬ್ರರಿನಲ್ಲಿ ಕೂತಿರುತ್ತೆ. ಹೌದು, ನಮಗೆ ಬೇಸರ ಏನು ಅಂತ ಆದ್ರೆ ಈಗ ವೈದ್ಯರ ನಿರ್ಲಕ್ಷ್ಯ ಇದೆ ಅಂತ ಗೊತ್ತಿದ್ರು ಕೂಡ ಯಾಕೆ ಆ ವೈದ್ಯರ ಮೇಲೆ ಕ್ರಮ ಆಗ್ತಾ ಇಲ್ಲ ಅನ್ನುವಂಥದ್ದು. ಓಕೆ, ಈ ಮನಿತಾ ಮೇಡಮ್ ಅವರು, ಈಗ ನುರಿತ ತಜ್ಞರು ಇಲ್ಲದೆ ಇರೋದು ಈ ರೀತಿಯ ಸಾವಿಗೆ ಕಾರಣ ಅಂತ ಅನ್ಸುತ್ತಾ? ಜೊತೆಗೆ ಅಲ್ಲಿ ಹಾಸ್ಪಿಟಲ್ ವ್ಯವಸ್ಥೆನೇ ಕೂಡ ಸರಿ ಇಲ್ಲದೆ ಇರೋದು. ಸರ್, ಇವಾಗ ನೀವೇ ಒಬ್ರು ಡಾಕ್ಟರ್ ಅಂತ ಅನ್ಕೊಳ್ಳಿ, ನೀವೊಂದು ಹಾಸ್ಪಿಟಲ್ ಅಲ್ಲಿ ಕೆಲ್ಸಕ್ಕೆ ಸೇರಿದೀರಾ. ಸುಮ್ನೆ ಕೆಲ್ಸಕ್ಕೆ ಸೇರಲ್ವಲ್ಲ, ನಿಮ್ಮನ್ನ ಇಂಟರ್ವ್ಯೂ ಮಾಡಿರ್ತಾರೆ, ನಿಮ್ಮಲ್ಲಿ ಆ ಕ್ಷಮತೆ ಇದೆಯಾ, ನಿಮ್ಮಲ್ಲಿ ಸ್ಕಿಲ್ಸ್ ಇದೆಯಾ, ಸರ್ಟಿಫಿಕೇಟ್ ಇದೆಯಾ, ಎಲ್ಲಾನು ಕೂಲಂಕುಷವಾಗಿ ನೋಡಿರ್ತಾರೆ. ಹಾಗಿದ್ರೆ ಇವರ ಮೇಲ್ಗಡೆ ಯಾರಿದ್ದಾರೋ ಮೇಲಧಿಕಾರಿ, ಅವ್ರು ಯಾವ್ದನ್ನು ನೋಡಿಲ್ವಾ? ಅಥವಾ ಬೃಂದಾ ಮೇಡಮ್ ಹೇಳ್ತಾ ಇದ್ರು, ಒಬ್ರು ಇಂಜೆಕ್ಷನ್ ಕೊಡಕ್ ಬರ್ತಾರೆ, ಆಮೇಲೆ 3 ದಿನ ಆದ್ಮೇಲೆ ಇನ್ನೊಬ್ರು ಬರ್ತಾರೆ, ಮಧ್ಯದಲ್ಲಿ ಎಷ್ಟು ಜನ ಬಂದು ಹೋದ್ರು, ಅದ್ರ ರೆಕಾರ್ಡ್ ಇಲ್ವಾ? ಅದನ್ನ ಕ್ರಾಸ್ ಚೆಕ್ ಮಾಡೋರು ಯಾರು ಇಲ್ವಾ? ಒಂದೇ ಸಾವು ಆದಾಗ್ಲೇನೆ ಅವ್ರು ಯಾಕೆ ಇದ್ರ ಬಗ್ಗೆ ಮಾತಾಡ್ಲಿಲ್ಲ, ಯಾಕೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಲಿಲ್ಲ? ಐ ಥಿಂಕ್ ಸಿಸ್ಟಮ್ ಫೇಲ್ ಆಗಿದೆ ಸರ್. ಸಿಸ್ಟಮ್ ಹ್ಯಾಸ್ ಫೇಲ್ಡ್. ಸಿಸ್ಟಮ್ ಯಾಕೆ ಫೇಲ್ ಆಗಿದೆ ಅಂತಂದ್ರೆ ಇವರಿಗೆ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ, ಶಿಕ್ಷೆಗಳು, ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ, ಇಲಾಖೆಯ ಕಂಪ್ಲೀಟ್ ನಿರ್ಲಕ್ಷ್ಯ, ಫುಲ್ ನಿರ್ಲಕ್ಷ್ಯ, ಕಂಪ್ಲೀಟ್ ನಿರ್ಲಕ್ಷ್ಯ. ಸರ್, ಇದು ಹೊಸದಲ್ಲ, ಇಂಥ ಕೇಸಸ್ ಬೆಂಗಳೂರಲ್ಲೂ ಆಗಿದೆ, ಮುಚ್ಚಾಕ್ಬಿಡ್ತಾರೆ. ಈ ಸಲ ಹಿಂದೆ ಆಗಿದೆಯಲ್ಲ, ಹೊರಗ್ ಬಂದಿದೆ. ಎಷ್ಟು ಕೇಸ್ ನಡೆದಿಲ್ಲ ಸರ್? ಈ ಮೆಟರ್ನಿಟಿ ಹಾಸ್ಪಿಟಲ್, ಗವರ್ಮೆಂಟ್ ರನ್ ಮೆಟರ್ನಿಟಿ ಹಾಸ್ಪಿಟಲ್, ಹೆರಿಗೆ ಆಸ್ಪತ್ರೆಯಲ್ಲಿ ಎಷ್ಟೆಲ್ಲ ಕೇಸಸ್ ಈ ತರದ್ ನಡೆದಿಲ್ಲ. ಪಾಪ ಬಡವರು ಮಾತಾಡೋದಕ್ಕಾಗೋದಿಲ್ಲ, ಅವ್ರು ಸುಮ್ಮನಾಗ್ಬಿಡ್ತಾರೆ. ಈ ಸಲ ವೆರಿ ಗುಡ್ ಈ ತರ ಆಚೆ ಬಂದಿರೋದು. ಬಟ್ ನನ್ನ ಹೃದಯ, ಐ ಫೀಲ್ ವೆರಿ ಸಾರಿ ಫಾರ್ ದ ಲಾಸ್. ಬೇಸರ ಆಗತ್ತೆ ಮೇಡಮ್. ಈಗ ಯಾರು ತಪ್ಪು ಇಲ್ಲದೆ ಇರೋರು ಈ ರೀತಿಯಾಗಿ ಶಿಕ್ಷೆ ಅನುಭವಿಸೋದು ಯಾಕೆ ಅಂತ. ಕಂದಮ್ಮ ಏನ್ ತಪ್ಪು ಮಾಡಿತ್ತು? ಆ ಮಗು ಇಡೀ ಜೀವನ ನನ್ನ ತಾಯಿನ ಕಳ್ಕೊಂಡೆ ಅಂತ ಬಾಣಂತಿತಾನೆ ಆಕೆ. ತುಂಬಾ ಕಷ್ಟವಾದಂತಹ ಪರಿಸ್ಥಿತಿ. ಇದಕ್ಕೆ ಕಾರಣ ಯಾರು ಅಂತಂದ್ರೆ ನಮ್ಮ ಸಿಸ್ಟಮ್, ನಮ್ಮ ಸರ್ಕಾರ ಹಾಗೂ ಸರ್ಕಾರ ನಡೆಸ್ತಾ ಇರೋ ಈ ವೈದ್ಯಕೀಯ ಸಿಸ್ಟಮ್. ಎಸ್ ಎಸ್, ಓಕೆ ಓಕೆ. ಸಂಧ್ಯಾ ಮೇಡಮ್ ಅವರೇ, ಈಗ ಕ್ರಿಮಿನಲ್ ನೆಗ್ಲಿಜೆನ್ಸ್ ಕೇಸ್ ಹಾಕ್ಬೇಕಾಗಿದೆ ಅವ್ರ ಮೇಲೆ. ಹೌದು, ಹಾಕ್ಲೇಬೇಕು. ಅದೇ ಈಗ ವರದಿಯಾಗಿ ಡಿಲೇ ಆಗ್ತಾ ಇದೆ ಅಂತ. ಹತ್ತಿರ 1 ತಿಂಗಳಾಯ್ತು ಈ ಪ್ರಕರಣ ಬೆಳಕಿಗೆ ಬಂದು. 1 ತಿಂಗಳಾದರೂ ಕೂಡ ಇದುವರೆಗೂ ವರದಿ ಇಲ್ಲ, ಏನಾಗ್ತಿದೆ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಅಂತೇಳಿ. ಸಂಧ್ಯಾ ಮೇಡಮ್ ಅವರೇ, ಈಗ ಏನಂದ್ರೆ ಬಾಣಂತಿಯರು ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು, ಸರ್ಕಾರ ಏನು ಮಾಡಬೇಕು? ಸರ್ಕಾರ ಏನು ಮಾಡಬೇಕು ಅಲ್ಲ, ಬಾಣಂತಿಯರು ಅಂದರೆ ಅಂದರೆ ಮೇಡಮ್ ಹೇಳಿ ಸಂಧ್ಯಾ ಮೇಡಮ್ ಅವ್ರು ಕ್ವಿಕ್ ಆಗಿ ಏನು ಮಾಡಬೇಕು, ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಳ್ಬೇಕು, ಜೊತೆಗೆ ಬಾಣಂತಿಯರು ಪ್ರಮುಖವಾಗಿ ಅವರು ಮುಂಜಾಗ್ರತಾ ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು? ಅಂದರೆ ಬಾಣಂತಿಯರನ್ನು ಆದಷ್ಟು ಸಪ್ರೇಟ್ ಆಗಿರಬೇಕು. ಅಂದರೆ ಇನ್ಫೆಕ್ಷನ್ ಆಗದಾಗ ಸ್ವಲ್ಪ ನೋಡ್ಕೋಬೇಕು. ಈ ಸರ್ಕಾರಿ ಆಸ್ಪತ್ರೆ ಅಂದರೆ ನಮ್ಗೆ ಗೊತ್ತು, ತುಂಬ ಜನ ಓಡಾಡ್ತಿರ್ತಾರೆ, ತುಂಬ ಪೇಷಂಟ್ಸ್ ಇರ್ತಾರೆ. ಒಬ್ರಿಗೇನೋ ತೊಂದರೆ ಇರುತ್ತೆ, ಇನ್ನೊಬ್ರಿಗೆ ಬರುತ್ತೆ. ಅದರಿಂದ ಒಬ್ಬರೊಬ್ಬರನ್ನು ಸಪ್ರೇಟಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ತುಂಬ ಒಂದು ನೈರ್ಮಲ್ಯಕ್ಕೆ ತುಂಬ ಒತ್ತು ಕೊಡಬೇಕು. ಅಥವಾ ಮಾನಿಟರಿಂಗ್ ಅಂತೀವಲ್ವ, ಹೆರಿಗೆ ಆದಮೇಲೆ ಹಾಸ್ಪಿಟಲಲ್ಲಿ ಇರುವಾಗ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಏನು ಸಣ್ಣ ಒಂದು ತೊಂದರೆ ಬಂದರೂ ತಕ್ಷಣ ಅದಕ್ಕೆ ಒಂದು ಏನು ಮಾಡಬೇಕು ಅದನ್ನು ತಕ್ಷಣ ಮಾಡಿದರೆ ಮುಂದಕ್ಕಾಗುವಂಥ ಇದನ್ನು ನಾವು ತಡಿಬೋದು. ಯಾಕೆಂದರೆ ತುಂಬ ಪ್ರೆಷಿಯಸ್ಸು, ಮೇಡಮ್ ಹೇಳಿದಾಗೆ ಮಗು ಇರುತ್ತೆ. ಸೊ ಅದರಿಂದ ಸೂಕ್ಷ್ಮವಾಗಿ ನೋಡ್ಕೋಬೇಕು ಅಂತ ನಾನು ಅಂದ್ಕೊಳ್ಳೋದು.
ಎಸ್, ಓಕೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ಸಾವಿನ ಸಂಖ್ಯೆ ಕಡಿಮೆ ಆಗಬೇಕು ಅಂತಂದರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಆ್ಯಂಡ್ ಸರಿಯಾದ ಸಮಯಕ್ಕೆ ಯಾರೆಲ್ಲ ಬಾಣಂತಿಯರು ಆಗಿರ್ಬೋದು ಅಥವಾ ಗರ್ಭಿಣಿಯರು ಯಾವ ಸೂಕ್ತ ಸಮಯ ಅನ್ಸುತ್ತೆ ಆ ಟೈಮಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕಾಗತ್ತೆ. ಈಗ ಸರಣಿ ಸಾವು ಆಗ್ತಾ ಇದ್ರು ಕೂಡ 5ರಿಂದ 6 ಆಯಿತು. ಈಗ 6 ಸಾವು ಆದರೂ ಕೂಡ ಯಾಕೆ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ? ಕಾಟಾಚಾರಕ್ಕೆ ಸಭೆ ಮಾಡಿದ್ರ ಅಂತೇಳಿ. ಜೊತೆಗೆ ಅಲ್ಲಿ ವರದಿ ಬಂದಾದ ನಂತರ ಎಕ್ಸ್ಪೈರ್ ಮೆಡಿಸಿನ್ ಕೊಟ್ಟಾದ್ಮೇಲೆ ಈ ರೀತಿ ಘಟನೆ ಆದಮೇಲೆ ಹೇಳಿದರೂ ಕೂಡ ಯಾಕೆ ಅದನ್ನು ಬ್ಲ್ಯಾಕ್ ಲಿಸ್ಟಿಗೆ ನೀವು ಹಾಕ್ತಾ ಇಲ್ಲ, ಯಾಕೆ ಅದರ ಮೇಲೆ ಕ್ರಮ ಇಲ್ಲ ಅಂತೇಳಿ. ಸೊ ಇದನ್ನು ಸರ್ಕಾರನೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಇರೋದು ತಪ್ಪು ಮಾಡದೇ ಇರೋರು ಯಾಕೆ ಈ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ, ಅದಕ್ಕೆ ಹೊಣೆ ಯಾರು ಅಂತೇಳಿ, ಆ ಮಗುವಿನ ಜವಾಬ್ದಾರಿಯನ್ನು ನೋಡ್ಕೊಳ್ಳೋರು ಯಾರು ಅಂತ. ಸೊ ಇದು ಮುಂದೆ ಹಂಗೆ ಆಗದೇ ಇರಲಿ, ಆ ರೀತಿಯ ಎಚ್ಚರಿಕೆಯನ್ನು ಸರ್ಕಾರ ವಹಿಸಬೇಕಾಗುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.